ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡಂಥ ವೇದವಾಕ್ಯ ಭಾಗ ಮ್ಯಾಥ್ಯೂ ಚಾಪ್ಟರ್ 22 ವರ್ಸ್ 32. ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ನಿಮಗೆ ನುಡಿದಿದ್ದನ್ನು ನೀವು ಓದಲಿಲ್ಲವೇ? ಎಸ್, ಕೇಳಿಸಿಕೊಳ್ಳುವ ಇವತ್ತಿನ ಸಂದೇಶ. ಐ ಆಮ್ ದ ಗಾಡ್ ಆಫ್ ಅಬ್ರಹಾಮ್. ನಾನು ಅಬ್ರಾಮನ ದೇವರು. ಐ ಆಮ್ ದ ಗಾಡ್ ಆಫ್ ಅಬ್ರಹಾಮ್. ನಾನು ಅಬ್ರಾಮನ ದೇವರೆಂಬುದಾಗಿ ಯಾರು ಹೇಳ್ತಿದ್ದೇನೆ? ದೇವರು ತನ್ನ ಭಕ್ತನಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾನೆ, ತನ್ನನ್ನು ಪರಿಚಯ ಮಾಡಿಕೊಳ್ತಿದ್ದಾನೆ. ನಾನು ನಿನ್ನ ದೇವರು ಎಂಬುದಾಗಿ. ಇನ್ನೊಮ್ಮೆ ಓದ್ಕೊಳ್ಳೋಣ ವಚನ ಭಾಗ, ಮ್ಯಾಥ್ಯೂ ಚಾಪ್ಟರ್ 22 ವರ್ಸ್ 32. ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ನಿಮಗೆ ನುಡಿದುದನ್ನು ನೀವು ದೇವರು ನಿನಗೆ ನುಡಿದದನ್ನು. ನಾನು ಯಾರ ದೇವರಂತೆ? ಅಬ್ರಾಮನ ದೇವರು. ಗಾಡ್ ಆಫ್ ಅಬ್ರಹಾಮ್, ಗಾಡ್ ಆಫ್ ಜೇಕಬ್, ಗಾಡ್ ಆಫ್ ಐಸಾಕ್. ನಾನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರೆಂಬುದಾಗಿ ದೇವರು ಹೇಳಿದ್ದಾನೆ. ಅಬ್ರಾಮನ ದೇವರು. ಓಲ್ಡ್ ಟೆಸ್ಟ್ಮೆಂಟ್ನಲ್ಲಿ ಕೂಡ ಅಬ್ರಾಮನು ಮೂಲಪಿತ್ರವಾಗಿದ್ದಾನೆ, ನಂಬಿಕೆಯ ಪಿತವಾಗಿದ್ದಾನೆ. ನ್ಯೂ ಟೆಸ್ಟ್ಮೆಂಟ್ ಬಿಲಿವರಿಗೂ ಕೂಡ, ಹಳೆ ಒಡಂಬಡಿಕೆಯ ಭಕ್ತರಿಗೂ ಹೊಸ ಒಡಂಬಡಿಕೆಯ ಭಕ್ತರಿಗೂ ಪ್ರಪಂಚದ ಎಲ್ಲ ಜನಾಂಗದವರಿಗೂ ಅಬ್ರಾಮನು ಮೂಲ ಪಿತ್ರನಾಗಿದ್ದಾನೆ, ನಂಬಿಕೆಯ ತಂದೆಯಾಗಿದ್ದಾನೆ. ದೇವರು ಅನೇಕ ಕಡೆಗಳಲ್ಲಿ ತನ್ನನ್ನು ಪರಿಚಯಿಸಿಕೊಳ್ಳುವಾಗ ನಾವು ನೋಡ್ತೇವೆ, ಅನೇಕ ವಚನಗಳಿದೆ. ಮ್ಯಾಥ್ಯೂ 22:32, ಎಕ್ಸೋಡಸ್ ಚಾಪ್ಟರ್ 3:15 ಓದಿಕೊಳ್ಳೋಣ. ಎಕ್ಸೋಡಸ್ ಚಾಪ್ಟರ್ 3:15. ದೇವರು ಮೋಶೆಗೆ ಮತ್ತು ಹೇಳಿದೆನೆಂದರೆ, ದೇವರು ಮೋಶೆಗೆ ಮತ್ತು ಹೇಳಿದೆನೆಂದರೆ, ನೀನು ಇಸ್ರಾಯೇಲರಿಗೆ ನಿಮ್ಮ ಪಿತೃಗಳಾದ ಅಬ್ರಹಾಮ, ಈಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ಯೆಹೋವನು. ನಾನು ಯಾರಂತೆ? ದೇವರು ಮೋಶೆಗೆ ಕೂಡ ಹೇಳ್ತಿದ್ದಾನೆ, ನಾನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಅದಕ್ಕೆ ನಾನು ಇವತ್ತು ಸಂದೇಶಕ್ಕೆ ಟೈಟಲ್ ಕೊಟ್ಟೆ, ಐ ಆಮ್ ದ ಗಾಡ್ ಆಫ್ ಅಬ್ರಹಾಮ್. ನಾನು ಅಬ್ರಾಮನ ದೇವರು. ದೇವರಿಗೆ ಹೆಸರಿಲ್ವಾ? ಯಾಕೆ ಅಬ್ರಾಮನ ದೇವರು ಎಂಬುದಾಗಿ ದೇವರು ಹೇಳ್ತಿದ್ದಾನೆ? ಆತನ ಹೆಸರಿಲ್ಲದ ದೇವರ? ದೇವರಿಗೆ ಹೆಸರುಂಟೇ ಇಲ್ವಾ? ಉಂಟಲ್ವಾ? ದೇವರಿಗೆ ಅನೇಕ ಟೈಟಲ್ ಇದೆ, ಆತನಿಗೆ ಅನೇಕ ಶಿರೋನಾಮೆಗಳು ಆತನಿಗಿದೆ. ದೇವರಿಗೆ ಬಹಳಷ್ಟು ಹೆಸರಿದೆ ಬೈಬಲ್ ಸತ್ಯವೇದದಲ್ಲಿ. ಆದರೂ ಕೂಡ ದೇವರು ಹೇಳ್ತಾನೆ, ನಾನು ಅಬ್ರಾಮನ ದೇವರೆಂಬುದಾಗಿ. ಇವತ್ತು ಅದೇ ದೇವರು ನನಗೆ ನಿನಗೆ ನಿಮ್ಮ ವೈಯಕ್ತಿಕ ಹೆಸರಿಡಿದು ಆತನ ಹೇಳ್ತಾನೆ, ನಾನು ನಿನ್ನ ದೇವರು. ಆಮೇಲೆ ನಾನು ನಿನ್ನ ದೇವರು. ಯಾಕೆಂತ ಹೇಳಿದ್ರೆ ದೇವರು ತನ್ನ ಹೃದಯದಲ್ಲಿರುವಂತಹ ಪ್ರೀತಿಯನ್ನು ಆತನು ವ್ಯಕ್ತಪಡಿಸ್ತಾನೆ. ನಾನು ಯಾರ ದೇವರೆಂಬುದಾಗಿ. ಆರಾಧಿಸುವ ಭಕ್ತರ ದೇವರು ನಾನಾಗಿದ್ದೇನೆ. ಆರಾಧಿಸುವ ಭಕ್ತರೊಂದಿಗೆ ನಾನಿದ್ದೇನೆ. ಆರಾಧಿಸುವ ಭಕ್ತರ ಮನೆಯಲ್ಲಿ ನಾನಿದ್ದೇನೆ. ಐ ಆಮ್ ದ ಗಾಡ್ ಆಫ್ ಅಬ್ರಹಾಮ್. ನಾನು ನಿನ್ನ ದೇವರಾಗಿದ್ದೇನೆ. ದೇವರಿಗೆ ಅನೇಕ ಹೆಸರುಂಟು. ದೇವರ ಹೆಸರಿಲ್ಲ ಎಂಬುದಾಗಿ ಅಬ್ರಾಮನ ದೇವರೆಂಬುದಾಗಿ ಹೇಳಿಲ್ಲ. ದೇವರಿಗೆ ಬಹಳಷ್ಟು ಪವರ್ಫುಲ್ ನಾಮಗಳಿವೆ, ಟೈಟಲ್ ಇದೆ ದೇವರಿಗೆ. ಪ್ರಥಮವಾಗಿ ಜೆಹೋವಾ ಎಂಬುದಾಗಿ ದೇವರ ಏನಾಗಿದೆ ಅಂತ ಹೇಳಿದ್ರೆ ಹೆಸರು. ಆ ಹೆಸರನ್ನು ಯಾರು ಕೂಡ ಸ್ಕೇರ್ಡ್, ಎಲ್ಲರೂ ಭಯಪಡ್ತಿದ್ರು ಆ ಹೆಸರನ್ನು ಉಚ್ಚಾರ ಮಾಡಲಿಕ್ಕೆ. ಇವತ್ತಿಗೂ ದೇವರವರಿಗೆ ಜೆಹೋವಾ ಎಂಬುದಾಗಿ ಹೆಸರು ಕೊಟ್ಟ ಮೀನ್ಸ್ ಕ್ರಿಯೇಟರ್, ಸೃಷ್ಟಿಕರ್ತನು. ಎಲ್ ಶಡಾಯ್, ಗಾಡ್ ಆಲ್ಮೈಟಿ. I am God Almighty. His name is El Shaddai. ಇಷ್ಟು ದೊಡ್ಡ ಹೆಸರಿದ್ರು ಕೂಡ ಆತನ ಹೇಳ್ಬೋದಿಲ್ಲ, ಐ ಆಮ್ ಎಲ್ ಶಡಾಯ್, ಐ ಆಮ್ ಜೆಹೋವಾ ಅಲ್ವಾ? ನಮಗೆ ಒಂದು ವೇಳೆ ಟೈಟಲ್ ಯಾರಾದರೂ ಮಿಸ್ ಮಾಡಿದ್ರೆ ವೋಟ್ ಆಫ್ ಥ್ಯಾಂಕ್ಸ್ನಲ್ಲಿ ಡಾಕ್ಟರ್, ರೆವರೆಂಡ್, ಪಾಸ್ಟರ್ ಐವನ್ ಮುಂತೆಯವರು ಹೇಳದಿದ್ರೆ ತುಂಬ ಡೌನ್ ಆಗ್ತದಲ್ಲ. ಎಲ್ಲ ಕರೆಕ್ಟ್ ಬರಬೇಕು.
ನನ್ನ ಡಾಕ್ಟರೇಟ್ ಬರಬೇಕು, ರೆವರೆಂಡ್ ಬರಬೇಕು, ಇದು ಬರಬೇಕು, ನಾನು ಅದ್ರ ಬಗ್ಗೆ ತಪ್ಪಿಡೋದಲ್ಲ. ಆದರೆ ನಮ್ಮ ದೇವರು ಎಷ್ಟು ಹಂಬಲ್. ಆತನ ಹೆಸರು ಎಲ್ ಶಡೈ, ಜೆಹೋವಾ, ಕ್ರಿಯೇಟರ್. ಇಷ್ಟು ಅವನಿಗೆ ಎಲೋಹಿಮ್, ರಾಫಾ, ಆರೋಗ್ಯದಾಯಕನು, ನಿಜಿ, ಜಯದ ದೇವರು, ಶಲೋಮ್, ಸಮಾಧಾನದ ದೇವರು, ಈರೆ, ಚೈರಾ, ಪ್ರೊವೈಡರ್, ಒದಗಿಸುವ ದೇವರು. ಇಷ್ಟೆಲ್ಲ ನಾಮಾಂಕಿತ ಹೊಂದಿದಂಥ ದೇವರು, ಇಷ್ಟು ಟೈಟಲ್, ಮೋರ್ ದ್ಯಾನ್ 270+ ಟೈಟಲ್ ಇರುವಂಥ ದೇವರು, 270ಕ್ಕೂ ಹೆಚ್ಚು ನಾಮಾಂಕಿತ ಹೊಂದಿದಂಥ ದೇವರು, ಸೃಷ್ಟಿಕರ್ತನು, ಪರಲೋಕದ ಸಿಂಹಾಸನದಲ್ಲಿರುವಾತನು, ಕೋಟ್ಯಾನುಕೋಟಿ ದೇವದೂತರು ಅಡ್ಡ ಬಿದ್ದು ಕಿರೀಟತ್ತು ಆರಾಧಿಸುವಂಥ ದೇವರು. ಆತನನ್ನು ಬಹು ಕಡೆಯಲ್ಲಿ ಸತ್ಯವೇದದಲ್ಲಿ ಅನೇಕ ಕಡೆಯಲ್ಲಿ ನಾವು ನೋಡ್ತೇವೆ. ಎಕ್ಸೋಡಸ್ 3:6 ನೋಡ್ತೇವೆ, 3:15 ಯೇಸುಸ್ವಾಮಿ ಅದನ್ನೇ ಕೋಟ್ ಮಾಡಿದ. ಆತನ ಹೇಳ್ತಾರೆ, ಐ ಆಮ್ ದ ಗಾಡ್ ಆಫ್ ಅಬ್ರಹಾಮ್, ಐ ಆಮ್ ದ ಗಾಡ್ ಆಫ್ ಐಸಾಕ್, ಐ ಆಮ್ ದ ಗಾಡ್ ಆಫ್ ಜೇಕಬ್. ಈಗ ದೇವರು ಹೇಳ್ತಾರೆ, ಐ ಆಮ್ ದ ಗಾಡ್ ಆಫ್, ನಿಮ್ಮ ಹೆಸರು ಹೇಳಿ, ಐ ಆಮ್ ದ ಗಾಡ್ ಆಫ್. ಯಾರ ದೇವರಾಗಿದ್ದಾನೆ? ನಿನ್ನ ದೇವರಾಗಿದ್ದಾನೆ. ಆತನು ನನ್ನ ದೇವರಾಗಿದ್ದಾನೆ. ಆದ್ದರಿಂದ ಇವತ್ತು ಗಾಡ್ ಆಫ್ ಅಬ್ರಹಾಮ್ನ ವಿಷಯದಲ್ಲಿ ನಾನು ಕೆಲವು ಸತ್ಯವನ್ನು ಮಾತಾಡಲಿಕ್ಕೆ ಬಯಸ್ತೇನೆ. ಅಬ್ರಹಾಮನ ಮನೆಯಲ್ಲಿ ಒಬ್ಬ ಸೇವಕನಿದ್ದ, ಬಹಳಷ್ಟು ವರ್ಷ ಸೇವೆ ಮಾಡಿದ ಒಬ್ಬ ಸೇವಕನು. ಅವನ ಹೆಸರು ಎಲಿಯಾಜರ್ ಎಂಬುದಾಗಿ. ಅವನ ಹೆಸರು ಎಲಿಯಾಜರ್ ಎಂಬುದಾಗಿ. ಅವನ ಲೈಫ್ನಿಂದ ಈ ಗಾಡ್ ಆಫ್ ಅಬ್ರಹಾಮ್, ಅಬ್ರಾಹ್ಮನ ದೇವರನ್ನು ಅವನು ಹೇಗೆ ತಿಳಿದುಕೊಂಡ ನೋಡಿ. ಜೆಹೋವಾ ಅವನ ಹೆಸರು, ಕ್ರಿಯೇಟರ್. ಇವತ್ತಿಗೂ ಯಾರಾದ್ರೂ ಇಸ್ರೇಲ್ ಜೆಹೋ ಎಂಬುದಾಗಿ ಕರೀತಾರೆ, ನಾವಿಲ್ಲಿ ಆಡ್ತಿದ್ದೇವೆ ಜೆಹೋವಾ ಜೈರಾ ಅಲ್ವಾ. ಈಸಿಯಲ್ಲಿ ಇಸ್ರೇಲರು ಟ್ರೆಂಬಲ್ ಆಗ್ತಾರೆ, ಕಂಪಿಸ್ತಾರೆ, ಹೆಸರನ್ನು ಉಚ್ಚಾರ ಮಾಡಲಿಕ್ಕೆ ಭಯ ಪಡ್ತಾರೆ. ಹೋಲಿ, ಪರಾಕ್ರಮದ ದೇವರು, ಮಹಿಮೆಯ ದೇವರು. ನಮಗೆ ಅಮ್ಮೇರ್, ಡ್ಯಾಡಿ ಗಾಡ್. ಜೆಹೋ ಈಸ್ ಮೈ ಫಾದರ್, ಜೆಹೋ ಈಸ್ ಮೈ ಡ್ಯಾಡಿ ಗಾಡ್. ಅವರು ಇವತ್ತು ಕೂಡ ಹೆಸರನ್ನು ಕನ್ಫೆಸ್ ಮಾಡುದಿಲ್ಲ, ಉಚ್ಚಾರ ಮಾಡುದಿಲ್ಲ. ಅದಕ್ಕೋಸ್ಕರ ಬರ್ತಾ ಇದ್ದವಾಗೆ ಇಂಗ್ಲಿಷ್ ವರ್ಡ್ ಗಾಡ್ ಎಂಬುದಾಗಿ ಬಂತು. ಆ ಹೆಸರನ್ನು ಯಾರು ತೆಗಿಲಿಕ್ಕೆ ಭಯ ಪಡ್ತಾರೆ, ಆ ಹೆಸರನ್ನು ಯಾರು ಕನ್ಫೆಸ್ ಮಾಡುದಿಲ್ಲ. ಅಷ್ಟು ಹೋಲಿ, ಪವಿತ್ರನು ಅವನ ಹೆಸರು ತೆಗೆಯುವುದಿಲ್ಲ ಪರಲೋಕದಲ್ಲಿ. ಹಿರಿಯರು ಕೂಡ ತೆಗಿತಿದ್ದಾರಲ್ಲಿ ಇಲ್ಲ, ಎಲ್ಲ ಹಿರಿಯರು ಕೂಡ ಅಡ್ಡ ಬಿದ್ದು ಹೋಲಿ 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 ಹೋಲಿ, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಮುಖವನ್ನು ಮುಚ್ಚಿಕೊಂಡು ರೆಕ್ಕೆಗಳಿಂದ ಅಂತ ದೇವರನ್ನು ಆರಾಧಿಸುವಂತ ದೇವರು. ಆತನು ಇವತ್ತು ಇಮ್ಯಾನ್ಯುಯಲ್ ಆಗಿ ಲೋಕಕ್ಕೆ ಇಳಿದು ಬಂದಿದ್ದಾನೆ. ಆಮೆನ್. His name is Jesus. ಭೂಲೋಕ ಪರಲೋಕವನ್ನು ಉಂಟು ಮಾಡಿದಂತ ದೇವಾದಿ ದೇವನು, God was manifested in the flesh. ಆತನು ಮನುಷ್ಯ ಸದೃಶನಾಗಿ ನರವತಾರ ಎತ್ತಿ ಈ ಭೂಮಿಗೆ ಇಳಿದು ಬಂದನು, ನನ್ನನ್ನು ನಿನ್ನನ್ನು ಸಂಧಿಸಿದನು. ಆಮೆನ್. ನನ್ನನ್ನು ನಿನ್ನನ್ನು ಹೆಸರಿದ್ದು ಕರೆದನು. ಆ ದೇವರು ನಾವು ವರ್ಷಿಪ್ ಮಾಡ್ತಿದ್ದೇವೆ, ಆ ದೇವರನ್ನು ಮಹಿಮೆ ಪಡಿಸ್ತೇವೆ. ಆ ದೇವರು ನಿನ್ನನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಗಾಡ್ ಆಫ್ ಅಬ್ರಹಾಮ್ ಲವ್ಸ್ ಯು. He is a faithful God. He is a loving God. ಆದ್ದರಿಂದ ಎಲಿಯೇಜರ್ನ ಬಗ್ಗೆ, ಎಲಿಯೇಜರ್ನು ಆತನು ಏನು ದೇವರನ್ನು ತಿಳಿದವನಲ್ಲ. ಎಲಿಯೇಜರ್ ಅವನ ಏನಾಗಿದ್ದಾನೆ? ಸರ್ವೆಂಟ್, ಸೇವಕನಾಗಿದ್ದಾನೆ. ಅಬ್ರಹಾಮನ ಮನೆಯಲ್ಲಿ ಬಹಳಷ್ಟು ವರ್ಷ ಇದ್ದಾನೆ. ಹಾಗಾದ್ರೆ ಅವನು ಕೂಡ ಹೇಳ್ತಿದ್ದಾನೆ, ನನ್ನ ದನಿಯಾದ ಅಬ್ರಾಹ್ಮನ ದೇವರು. ಅವನೇನು ಹೇಳ್ತಿದ್ದಾನೆ? ನನ್ನ ದನಿಯಾದ ಅಬ್ರಾಹ್ಮನ ದೇವರೆಂಬುದಾಗಿ ಎಲಿಯೇಜರ್ ಕೂಡ ಹೇಳ್ತಿದ್ದಾನೆ. ಎಲಿಯೇಜರ್ ಏನ್ ಹೇಳ್ತಿದ್ದಾನೆ? ನನ್ನ ದನಿಯಾದ ಅಬ್ರಾಹ್ಮನ ದೇವರಿಗೆ ಸ್ತೋತ್ರವಾಗಲಿ. ನನ್ನ ದನಿಯಾದ, ನನ್ನ ಬಾಸ್ ಅಬ್ರಾಹ್ಮನ ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಎಲಿಯೇಜರ್ನು ಗಾಡ್ ಆಫ್ ಅಬ್ರಾಹಂ, ಐ ಆಮ್ ದ ಗಾಡ್ ಆಫ್ ಅಬ್ರಾಹಂ, ಅಬ್ರಾಹ್ಮನ ದೇವರನ್ನು ಹೇಗೆ ತಿಳಿದುಕೊಂಡ, ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡಿದ? ಈ ದೇವರು ಯಾರು? ಈ ದೇವರು ಎಂಥವನು? ಈ ದೇವರ ಮಹಿಮೆ ಏನು? ಈ ದೇವರ ಶಕ್ತಿ ಏನು? ಈ ದೇವರ ಗುಣವೇನು?
ಕ್ಯಾರೆಕ್ಟರ್ ಏನು, ಆ ದೇವರನ್ನು ಅವನು ಯಾವ ರೀತಿ ತಿಳಿದುಕೊಂಡ ಎಂಬುದಾಗಿ, ಯಾವ ರೀತಿ ಅರ್ಥ ಮಾಡಿಕೊಂಡ, ಯಾವ ರೀತಿ ಅಬ್ರಾಮನ ದೇವರ ಬಗ್ಗೆ ಅವನಿಗೆ ರೆವಲ್ಯೂಷನ್ ಪ್ರಕಟಣೆ ಸಿಕ್ಕಿತೆಂಬುದಾಗಿ ನಾನು 7 ಸಂಗತಿಗಳನ್ನು 7 ಥಿಂಗ್ಸ್ ಐ ವಾಂಟ್ ಟು ಶೇರ್. ನಾನು 7 ಸಂಗತಿಗಳನ್ನು ನಿಮ್ಮ ಮಧ್ಯದಲ್ಲಿ ಹಂಚಲಿಕ್ಕೆ ಬಯಸ್ತೇನೆ. ಅದಕ್ಕೆ ನನ್ನ ಇವತ್ತಿನ ಸಂದೇಶದ ಟೈಟಲ್ ಗಾಡ್ ಆಫ್ ಅಬ್ರಹಾಮ್. ಆಮೆನ್. ಐ ಆಮ್ ದ ಗಾಡ್ ಆಫ್ ಅಬ್ರಹಾಮ್. ಜೆನೆಸಿಸ್ ಚಾಪ್ಟರ್ 24 ವರ್ಸ್ 12 ಓದ್ಕೊಳ್ಳಿ. 12ನೇ ವಚನ ಓದ್ಕೊಳ್ಳಿ. ಜೆನೆಸಿಸ್ ಚಾಪ್ಟರ್ 24 ವರ್ಸ್ 12. ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನೇ, ಈ ಹೊತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ನಾವಿಲ್ಲಿ ನೋಡ್ತಿದ್ದೇವೆ, ಎಲಿಯಾಜರ್ ಪ್ರಾರ್ಥನೆ ಮಾಡ್ತಿದ್ದಾನೆ. ಯಾರಿಗೆ ಪ್ರಾರ್ಥನೆ ಮಾಡ್ತಿದ್ದಾನೆ? ತನ್ನ ದೇವರಿಗೆ ಅಲ್ಲ, ಅಬ್ರಾಮನ ದೇವರಿಗೆ ಆತನು ಪ್ರಾರ್ಥನೆ ಮಾಡ್ತಿದ್ದಾನೆ. ಎಲಿಯಾಜರ್ ಯಾಕಂತ ಹೇಳಿದ್ರೆ, ಅಬ್ರಾಮನು ಅವನ ಕೈಗೆ ಒಂದು ಮಿಷನ್ ಅನ್ನು ಕೊಟ್ಟಿದ್ದಾನೆ, ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾನೆ. ಆ ಟಾಸ್ಕ್ ಏನಂತ ಹೇಳಿದ್ರೆ, ಇಸಾಕನಿಗೆ ಒಂದು ವಧುವನ್ನು ತರಬೇಕು. ಇಸಾಕನಿಗೆ ಒಂದು ಮೊದಲ ಗಿತ್ತಿಯನ್ನು ನೀನು ತರಬೇಕು ಎಂಬುದಾಗಿ ದೊಡ್ಡ ಟಾಸ್ಕ್ ತನ್ನ ಕೈಲಿ ಕೊಟ್ಟಿದ್ದಾನೆ ಅಬ್ರಾಮನು. ಆದ್ರಿಂದ ಆ ದನಿ ಕೊಟ್ಟಂತ ಕೆಲಸವನ್ನು, ಆ ಟಾಸ್ಕ್ ಅನ್ನು, ಆ ಮಿಷನ್ ಅನ್ನು ನಾನು ಫುಲ್ಫಿಲ್ ಮಾಡಬೇಕಾದ್ರೆ ಅವನಿಗೆ ಮೊದಲು ಗೊತ್ತಿತ್ತು ಏನು ಮಾಡಬೇಕೆಂಬುದಾಗಿ ಆತನು ತಿಳಿದುಕೊಂಡ. ಅಬ್ರಾಮನ ಮನೆಯಲ್ಲಿ ನಾನು ಇಷ್ಟು ವರ್ಷ ಇದ್ದೆ, ಇಷ್ಟು ವರ್ಷ ಸೇವೆ ಮಾಡಿದೆ. ಅಬ್ರಾಮನಿಗೆ ಬೆಸ್ಟ್ ಎಕ್ಸಾಂಪಲ್, ಅಬ್ರಾಮನ ಲೈಫ್ ನನಗೆ ಮಾದರಿ ಆಗಿದೆ. ಆದ್ದರಿಂದ ಅವನು ಫಸ್ಟ್ ಹೋಗಿ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಅಬ್ರಾಮನ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾನೆ. ನಂಬರ್ 1 ಫಸ್ಟ್ ಥಿಂಗ್ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ, ಈಸ್ ಅವೈಲಬಲ್ ಟು ಆಲ್. ಆಮೆನ್. ನಾವು ಆರಾಧಿಸುವಂತ ದೇವರು ಎಲ್ಲರಿಗೆ ಲಭ್ಯವಿರುವ ದೇವರಾಗಿದ್ದಾನೆ. ಈಸ್ ಗಾಡ್ ಟು ಆಲ್. ಆತನು ಎಲ್ಲರಿಗೆ ದೇವರಾಗಿದ್ದಾನೆ. ಬರೇ ಅಬ್ರಾಮನಿಗೆ ಮಾತ್ರ ದೇವರಲ್ಲ. ಈ ಒಂದು ಸರ್ವೆಂಟ್ ಎಲಿಯೇಜರ್ ಅಬ್ರಾಮನ ದೇವರನ್ನು ಹೇಗೆ ತಿಳಿದುಕೊಂಡ, ನನ್ನ ದನಿಯಾದ ಅಬ್ರಾಮನ ದೇವರು ಮಾತ್ರ ಅಲ್ಲ, ಆತನು ನನ್ನ ಕೂಡ ದೇವರಾಗಿದ್ದಾನೆ. ಆಮೆನ್. He is available to all. You can approach him. ನೀನು ಆತನನ್ನು ಸಂಧಿಸಬಹುದು. ಆತನು ಸೃಷ್ಟಿಕರ್ತನು, ಪರಾಕ್ರಮದ ದೇವರು, ಬಲ್ಲಡನಾದ ದೇವರು, ಮಹಿಮೆಯ ದೇವರು ಆಗಿದ್ರು ಕೂಡ ನೀನು ಆ ದೇವರನ್ನು ಸಂಧಿಸಬಹುದು. He is available to all. He is God of all. ಆತನು ಎಲ್ಲರಿಗೆ ದೇವರಾಗಿದ್ದಾನೆ, ಎಲ್ಲರಿಗೆ ಲಭ್ಯ ಇರುವ ದೇವರಾಗಿದ್ದಾನೆ. You can approach him. ಅಬ್ರಾಮನ ಸೇವಕನು ಎಲಿಯಾಜರ್ ತಿಳಿದುಕೊಂಡ ದೇವರು ಅಬ್ರಾಮನಿಗೆ ಮಾತ್ರ ಅಲ್ಲ, he is available to his servant also. Amen. He is available to Abraham's servant also. ಎಲಿಯಾಜರ್ನು ತಿಳಿದುಕೊಂಡ ಆ ದೇವರು ನನಗೆ ಕೂಡ ಲಭ್ಯವಿದ್ದಾನೆ. ಆ ದೇವರು ನನ್ನ ಕೂಡ ಪ್ರಾರ್ಥನೆಯನ್ನು ಕೇಳ್ತಾನೆ. ಆ ದೇವರ ಬಳಿಗೆ ನಾನು ಹೋಗ್ಬಹುದು, ಆ ದೇವರು ನಾನು ಸಂಧಿಸಬಹುದು. ಇವತ್ತು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ನಿನಗೆ ದೇವರು 24/7 ನಿನಗೆ ಲಭ್ಯವಿದ್ದಾನೆ. ನಿನ್ನ ದೇವರು ನಿನಗೆ 24 ತಾಸು ಕೂಡ ಆತನು ನಿನಗೆ ಅವೈಲೇಬಲ್ ಇದ್ದಾನೆ. ಸೇವಕರದ್ದು ಫೋನ್ ಎಂಗೇಜ್ ಬರ್ಬೋದು ನಿಮಗೆ. ನಾನು ಯಾರ ಸೇವಕರನ್ನು ಆ ರೀತಿಯಾಗಿ ಮಾತಾಡ್ತಾ ಇಲ್ಲ. ಸೇವಕರದ್ದು ನಿನಗೆ ಅಪಾಯಿಂಟ್ಮೆಂಟ್ ವೇಟಿಂಗ್ನಲ್ಲಿ ಇರ್ಬೋದು ಪ್ರೇಯರ್ ರಿಕ್ವೆಸ್ಟ್ಗೆ. ಆದರೆ ನಿನಗೆ ಒಂದು ಲಭ್ಯವಿರುವಂಥ ಸ್ಥಳ ಉಂಟು, ಆತನ ಸೃಷ್ಟಿಕರ್ತನು. ಆಮೇನ್. He is available to all. He is the God of all. ಆತನು ಎಲ್ಲರ ದೇವರಾಗಿದ್ದಾನೆ. ಆತನು ಸಮಸ್ತ ಭೂ ನಿವಾಸಿಗಳಿಗೆ ಆತನು ದೇವರಾಗಿದ್ದಾನೆ. ಆತನು ಸೃಷ್ಟಿಕರ್ತನಾಗಿದ್ದಾನೆ. ಆತನೊಬ್ಬನೇ ದೇವರಾಗಿದ್ದಾನೆ. ನೀನು ಸಂಧಿಸುವಂತ ಒಬ್ಬನೇ ದೇವರು ಆತನು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ಲೋಕಕ್ಕೆ ಹುಟ್ಟುವಾಗ ರಕ್ಷಕನಾಗಿ ಆತನು ಹುಟ್ಟಿದ. ನಿನ್ನನ್ನು ರಕ್ಷಿಸಗೋಸ್ಕರ ಆತನು ಹುಟ್ಟಿದ. ನಿನಗೆ ವಿಮೋಚನೆ ಕೊಡೋದಕ್ಕೋಸ್ಕರ ಆತನು ಹುಟ್ಟಿದ. ನಿನಗೆ ಬೆಳಕು ಕೊಡೋದಕ್ಕೋಸ್ಕರ ಯೇಸು ಹುಟ್ಟಿದ. ನಿನಗೆ ಪರಲೋಕಕ್ಕೋಸ್ಕರ ಹೋಗುವುದಕ್ಕೋಸ್ಕರ ಮಾರ್ಗವನ್ನು ತೆರೆದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದ. He is available. ವೇಟಿಂಗ್ ಇಲ್ಲ. ಮಧ್ಯರಾತ್ರಿಯಲ್ಲಿ ನಿನಗೆ ಭಯ ಇರ್ಬೋದು, ಏನು ನನಗೆ ಕಷ್ಟ ಆಗ್ತಿದೆ, ನನಗೆ ಸಮಸ್ಯೆ ಆಗ್ತಿದೆ. ಯಾವ ಸೇವಕರಿಗೆ ಕಾಲ್ ಮಾಡ್ಬೋದು ನಾನು?
ಯಾವ ದೇವ ಸೇವಕರು 1 ಗಂಟೆಗೆ ನನ್ನ ಫೋನ್ ರಿಸೀವ್ ಮಾಡ್ತಾರೆ? ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸತ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ವಿಶ್ವಾಸಿಯೇ, ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಎಲ್ಲ ಸಮಯದಲ್ಲಿ ಆತನು ಲಭ್ಯವಿದ್ದಾನೆ. ಸಂಡೇ ಟು ಸ್ಯಾಟರ್ಡೆ ಆತನು ಲಭ್ಯವಿದ್ದಾನೆ. ಎನಿ ಟೈಮ್ 24/7 ಈಸ್ ಅವೈಲಬಲ್. ಆತ ನಿನಗೆ ಸಿಗುವ ದೇವರಾಗಿದ್ದಾನೆ. ಯು ಕ್ಯಾನ್ ಅಪ್ರೋಚ್ ಹಿಮ್ ಎನಿ ಟೈಮ್, ಎನಿ ಮೂಮೆಂಟ್. ಯಾವ ದಿವಸ ಕೂಡ, ಯಾವ ಸಮಯದಲ್ಲೂ ಕೂಡ ನೀನು ಆತನ ಸಿಂಹಾಸನ ಬಳಿಗೆ ಹೋಗ್ಬೋದು. ಆತ ನಿನ್ನ ರಿಜೆಕ್ಟ್ ಮಾಡುವುದಿಲ್ಲ, ಆತ ನಿನ್ನ ತಿರಸ್ಕರಿಸುವುದಿಲ್ಲ, ಆತ ನಿನ್ನ ರಿಜೆಕ್ಟ್ ಮಾಡುವುದಿಲ್ಲ. ಎಷ್ಟು ಗಂಟೆ ಈಗ? ಯಾಕೆ 12 ಗಂಟೆಗೆ ಎದ್ದು ನನ್ನ ಎಬ್ಬಿಸ್ತೀಯಾ? ನಾನು ನಿದ್ರೆ ಮಾಡ್ತಿದ್ದೇನೆ, ನಿದ್ರೆ ಹಾಳಾಯ್ತು, ಡಿಸ್ಟರ್ಬ್ ಆಯ್ತು ಎಂಬುದಾಗಿ ಹೇಳುವ ದೇವರಲ್ಲ. ಆತ ಹೇಳ್ತಾನೆ, ಮಗನೇ ಬಾ, ಕಮ್ ಟು ಮೀ, ಕಮ್ ಟು ಮೀ, ಕಮ್ ಟು ಮೀ, ಐ ವಿಲ್ ಬ್ಲೆಸ್ ಯು, ಐ ವಿಲ್ ಗಿವ್ ಯು ರೆಸ್ಟ್. ನಾನು ನಿನ್ನನ್ನು ಬ್ಲೆಸ್ ಮಾಡ್ತೇನೆ, ನಾನು ನಿನಗೆ ವಿಶ್ರಾಂತಿ ಕೊಡ್ತೇನೆ. ಆತನು ಯಾವತ್ತು ನೀನು ಮಧ್ಯರಾತ್ರಿಯಲ್ಲಿ ಕೂಡ ನಿನಗೆ ಸಂಕಟ ಸಂಭವಿಸಿದಾಗ, ಕಷ್ಟ ಬರುವಾಗ, ನಿನಗೆ ದುಃಖ ವೇದನೆ ಬರುವಾಗ, ನೀನು ಮಿಡ್ ನೈಟ್ ಕೂಡ, ಅರ್ಲಿ ಮಾರ್ನಿಂಗ್ 3 o'clock ಕೂಡ, 3 AM ನೀನು ಹೋದ್ರೂ ಕೂಡ ನಿನಗೆ ಆತನು ಅವೈಲೇಬಲ್ ಇದ್ದಾನೆ. ನಿನಗೆ ಆತನು ಏನಾಗಿದ್ದಾನೆ? ಆತನು ಅವೈಲೇಬಲ್ ಇದ್ದಾನೆ. ಆದ್ದರಿಂದ ಎಲಿಯೇಜರ್ ಪ್ರಕಟಣೆ ಹೊಂದಿದವನಾಗಿದ್ದ, ಅಂಡರ್ಸ್ಟ್ಯಾಂಡಿಂಗ್, ದೇವರ ಬಗ್ಗೆ ಆತನು ತಿಳಿದುಕೊಂಡದ. ಅಬ್ರಾಮನ ದೇವರು ಬರೇ ಅಬ್ರಾಮನಿಗೆ ಮಾತ್ರ ಅಲ್ಲ, ನನಗೂ ಕೂಡ ಆತನು ದೇವರಾಗಿದ್ದಾನೆ. ಈಸ್ ಮೈ ಗಾಡ್, ಆಮೆನ್. ಈಸ್ ಮೈ ರಿಡೀಮರ್, ಈಸ್ ಮೈ ಸೇವಿಯರ್, ಈಸ್ ಮೈ ಹೀಲರ್. ಆತನು ನನ್ನ ರಕ್ಷಕನು, ಆತ ನನ್ನ ವಿಮೋಚಕನು, ನನ್ನ ಆರೋಗ್ಯದಾಯಕನು. ಎರಡನೇ ಸಂಗತಿಯನ್ನು ನಾವು ನೋಡ್ತಿದ್ದೇವೆ, ಅಬ್ರಾಮನ ಜೀವಿತದಲ್ಲಿ ನಾವು ನೋಡ್ತಿದ್ದೇವೆ. ಎರಡನೇ ಸಂಗತಿ 24ನೇ ಅಧ್ಯಾಯದಲ್ಲಿ 12 ವಚನವನ್ನು ನಾವು ಓದ್ಕೊಳ್ಳೋಣ. ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನೇ, ಈ ಹೊತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ಎರಡನೇದಾಗಿ, ಯು ಕ್ಯಾನ್ ಅಪ್ರೋಚ್ ಹಿಮ್ ಎನಿ ನೀಡ್ಸ್ ಆಫ್ ಯುವರ್ ಲೈಫ್. ಆತನ ಎರಡನೇದಾಗಿ ತಿಳ್ಕೊಂಡ, ಯು ಕ್ಯಾನ್ ಅಪ್ರೋಚ್ ಹಿಮ್ ಎನಿ ನೀಡ್ಸ್ ಆಫ್ ಯುವರ್ ಲೈಫ್. You can pray all your needs to this God. You can pray all your needs. ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ಆತನ ಬಳಿಗೆ ತರಬಹುದು, ಆತನ ಮುಂದೆ ಹೋಗ್ಬೋದು. ಅವೈಲೇಬಲ್ ಮಾತ್ರ ಅಲ್ಲ, ಆತನು ನಿನ್ನ ಯಾವುದೇ ರಿಕ್ವೆಸ್ಟ್ ಇರಲಿ, ನಿನ್ನ ಯಾವುದೇ ಪಿಟಿಷನ್ ಇರಲಿ, ಬರೇ ಮನೆ ಕಟ್ಟಲಿಕ್ಕೆ ಮಾತ್ರ ಅಲ್ಲ, ಮದುವೆಗೆ ಮಾತ್ರ ಅಲ್ಲ, ಎಕ್ಸಾಮ್ ಪಾಸ್ ಆಗಲಿಕ್ಕೆ ಮಾತ್ರ ಅಲ್ಲ, ಎಲ್ಲ ನಿನ್ನ ಸ್ಮಾಲ್ ರಿಕ್ವೆಸ್ಟ್ ಆದರೂ ಕೂಡ, ಯಾವುದೇ ನಿನ್ನ ರಿಕ್ವೆಸ್ಟ್ ಆದರೂ ಕೂಡ, ಏನೇ ವಿಷಯ ಇರಲಿ, ದೇವರ ವಾಕ್ಯ ಹೇಳ್ತದೆ ನೀನು ಆತರನ್ನೇ ಅಪ್ರೋಚ್ ಆಗ್ಬೋದು. ಡ್ಯಾಡಿ, ಐ ವಾಂಟ್ ದಿಸ್. ಇಸ್ ಅ ಲವಿಂಗ್ ಗಾಡ್. ಡ್ಯಾಡಿ, ಐ ವಾಂಟ್ ದಿಸ್. ಡ್ಯಾಡಿ, ಐ ವಾಂಟ್ ದಿಸ್. ಆನೆಸ್ಟ್ ಆಗಿ ದೇವರ ಪ್ರೆಸೆನ್ಸ್ ನಿಂತ್ಕೊಂಡು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನನ್ನ ದೇವರು ಇಷ್ಟು ಒಳ್ಳೆಯವನೆಂಬುದಾಗಿ. ಸ್ಮಾಲ್ ಥಿಂಗ್ಸ್. ಲಾಸ್ಟ್ ಮಂತ್ ನಾನು ಬೈಕ್ನಲ್ಲಿ ಹೋಗ್ತಿದ್ದೆ. ಬೈಕ್ನಲ್ಲಿ ಹೋಗುವಾಗ ಏನು ತಿನ್ನುವಂಥ ಯಾವ ಆಶೆ ನನಗಿಲ್ಲ. ಎಲ್ಲ ಕಡೆಯಲ್ಲಿ ಪ್ರೇಯರ್ ಮೀಟಿಂಗ್ ಇರ್ತದೆ, ಎಲ್ಲ ಕಡೆಯಲ್ಲಿ ಹೋಗ್ತೇವೆ, ಟ್ರಾವೆಲ್ ಮಾಡ್ತೇವೆ, ಎಲ್ಲ ಕಡೆಯಲ್ಲಿ ಬೇಕಾದಷ್ಟೇ. ಏನು ಸಡನ್ ಒಂದು ವಸ್ತುದ ಮೇಲೆ ಆಸೆ ಬಂತು, ಏನೋ ಒಂದು ವಸ್ತು ವಿಪರೀತ ಆಸೆ ಬಂದು ಆಲಸ್ಯ ಕೂಡ ಆಯಿತು. ಹೋಗ್ಬೇಕಲ್ಲ, ಅಲ್ಲಿ ತನಕ ಅಮೌಂಟ್ ಡ್ರಾ ಮಾಡಬೇಕು, ಹೋಗಬೇಕು, ತರಬೇಕೆಂಬುದಾಗಿ ಬೈಕ್ ಟರ್ನ್ ಮಾಡಿ ಬಂದು ಸ್ಟ್ಯಾಂಡ್ ಹಾಕಿದೆ. ಡ್ಯಾಡಿ, ಐ ಲವ್ ಯು ಅಂತೇಳಿ ಹೇಳಿದೆ. ಆನೆಸ್ಟಾಗಿ ನಾನು ಐ ಲವ್ ಯು ಅಂತೇಳಿ ಹೇಳಿದೆ, ನನಗಿದು ಬೇಕೆಂಬುದಾಗಿ. ನಾನು ಕೆಲವೊಮ್ಮೆ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತೇನೆ. ದೇವರದ್ದು ಎಕ್ಸ್ಪೆರಿಮೆಂಟ್. ನಾನು ದೇವ ಸೇವಕರಾದ ಡಾಕ್ಟರ್ ಪಿ ಜಿ ವರ್ಗೀಸ್ ಅವರ ಲೈಫ್ನಿಂದ ಕೆಲವು ಟಿಪ್ಸನ್ನು ಕಲಿತೇನೆ. ಎಕ್ಸ್ಪೆರಿಮೆಂಟ್ ಮಾಡೋದು, ದೇವರನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡುದು ಇದು ಆಗ್ತದೆ ಎಂಬುದಾಗಿ. ನಾನು ಹೇಳಿದೆ, ಡ್ಯಾಡಿ ಯೇಸುವೆ, ನನಗಿದು ಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿದೆ, ಸ್ತೋತ್ರ ಸಲ್ಲಿಸಿದೆ, ಹೇಳಿಸಿದೆ. ಇವತ್ತು ಸಾಯಂಕಾಲ ನನಗೆ ಬೇಕು, ಇವತ್ತು ಸಾಯಂಕಾಲ. ಹಣ ಇದೆ, ಹಣ ಇಲ್ಲ ಎಂಬುದಾಗಿಲ್ಲ, ಹೋಗಿ ತರ್ಬೋದು, ತಂದು ಕೊಡಬೇಕು, ಮಾಡಬೇಕು. ಹೇಳಲಿಕ್ಕೆ ಆಗೋದಿಲ್ಲ, ಹೆಂಡತಿ ಹೇಳ್ಬೋದು, ಏನಪ್ಪ ಈ ಪ್ರಾಯದಲ್ಲಿ ಈ ಆಸೆ ಬಂತು ಎಂಬುದಾಗಿ ಅಲ್ವಾ. ತಮಾಷೆಗೆ ಹೇಳ್ಬೋದು, ಪ್ರೆಗ್ನೆಂಟ್ ಎಂಬುದಾಗಿ ಹೇಳ್ಬೋದು, ಆಸೆ ಬಂದಿದೆ ಎಂಬುದಾಗಿ ಹೇಳಿದೆ ದೇವರ ಹತ್ರ. ಇಮ್ಮಿಡಿಯೇಟ್ಲಿ ಒಂದು ಕಾಲ್ ಬಂತು.
ಕಾಲ್ ಬಂದು ಒಂದು ಮನೆಯಲ್ಲಿ ಸಂಧಿಸಿದೆವು. ಆ ದಿವಸ ನಾನು ಹೋಗುವಾಗ ಹೇಳಿದೆ, ಕ್ಲೂ ಇಲ್ಲ, 100% ಕ್ಲೂ ಇಲ್ಲ, 100% ಇಲ್ಲ. ಸಡನ್ ಕಾಲ್ ಬಂತು, ಡ್ಯಾಡಿಗೆ ಹೇಳಿದೆ ನನಗಿದು ಬೇಕು ಮತ್ತು ಕೊಟ್ಟದಕ್ಕಾಗಿ ನಿನಗೆ ಥ್ಯಾಂಕ್ಸ್ ಹೇಳ್ತೇನೆ ಎಂಬುದಾಗಿ ಹೇಳಿದೆ. ಚಿಕ್ಕ ವಿಷಯ ಅದು. ಹೇಳಿಕೊಂಡು ಕಾಲ್ ಬಂತು, ಹೀಗೆ ವಿಸಿಟ್ ಮಾಡಿ ಪ್ರೇಯರ್ಗೆ ಎಂಬುದಾಗಿ. ಹೋಗುವಾಗ ಹೇಳಿದೆ ಇವತ್ತು ಇದು ಉಂಟು ಮನೆಯಲ್ಲಿ ಎಂಬುದಾಗಿ ಹೇಳಿದೆ ನಾನು. ಸರ್ಪ್ರೈಸ್ ಪ್ರೇಯರ್ ಆದಾಗ ಟೇಬಲ್ನಲ್ಲಿ ರೆಡಿ ಆಯಿತು. ನಾನು ಏನು ಬಯಸಿದೆ ಅದನ್ನು ದೇವರು ಕೊಟ್ಟ. ನಾನು ಯಾಕೆ ಹೇಳ್ತೇನೆ, ಕೆಲವು ಸಂದರ್ಭದಲ್ಲಿ ದೇವರು ನಮ್ಮ ಪ್ರತಿಯೊಂದು ಚಿಕ್ಕ ಚಿಕ್ಕ ಅಗತ್ಯಗಳನ್ನು, ಅವಶ್ಯಕತೆಗಳನ್ನು ಆತನು ಒದಗಿಸುವ ದೇವರಾಗಿದ್ದಾನೆ. ಆಮೆನ್. ಯು ಕ್ಯಾನ್ ಪ್ರೇ ಹಿಮ್ ಆಲ್ ಯುವರ್ ನೀಡ್ಸ್, ಆಲ್ ಯುವರ್ ನೀಡ್ಸ್. Bible says, my God shall supply all your needs according to his riches and glory by Christ Jesus. ನನ್ನ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನ ಮೂಲಕ ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ಆತನು ನೀಗಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ನೀವು ಶೇಮ್ ಆಗ್ಬೇಕಂದಿಲ್ಲ, ಮುಜುಗರ ಮಾಡ್ಬೇಕಂದಿಲ್ಲ. ಒಬ್ಬ ಮನುಷ್ಯನ ಹತ್ರ ಹೋಗುವಾಗ ನೀವು ಬೇಕಾದ್ರೆ ನಿಮ್ಗೆ ಹೇಳ್ಬೋದು, ದಾಕ್ಷಿಣ ಆಗ್ಬೋದು, ಅಯ್ಯೋ ಈಗ ಹೇಳ್ಬೋದು. ಇಲ್ಲ, ಗಾಡ್ ಇಸ್ ಅ ಲವಿಂಗ್ ಫಾದರ್. ಆಮೆನ್. ಗಾಡ್ ಇಸ್ ಅ ಲವಿಂಗ್ ಫಾದರ್. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯನ್ನು, ಪ್ರತಿಯೊಂದು ಚಿಕ್ಕ 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 ಅವಶ್ಯಕತೆಗಳನ್ನು ಆತನು ಒದಗಿಸುವ ದೇವರಾಗಿದ್ದಾನೆ. ನಂಬುದಾದ್ರೆ ಆಮೇಲೆ ಹೇಳಿ. ಆತನು ಪ್ರತಿಯೊಂದು, ನೀನು ಎನಿಸ್ಬೋದು ಬರೇ ನನಗೆ ಮನೆ ಕಟ್ಟುವಾಗ ಮಾತ್ರ ನಾನು ಪ್ರಾರ್ಥನೆ ಮಾಡಬೇಕು, ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ನೋ, ಒಂದು ಚಿಕ್ಕ ವಿಷಯಕ್ಕಾಗಿ ಕೂಡ, ನಿನಗೆ ಒಂದು ಚಿಕ್ಕ ವಿಷಯ ಆದರೂ ಕೂಡ ಆತನು, ದೇವರ ವಾಕ್ಯ ಹೇಳ್ತೇವೆ, ನಿನಗೋಸ್ಕರ ಚಿಂತಿಸುವ ದೇವರಾಗಿದ್ದಾನೆ. ಆಮೆನ್. ಯು ಕ್ಯಾನ್ ಅಪ್ರೋಚ್ ಹಿಮ್ ಎನಿ ನೀಡ್ಸ್ ಆಫ್ ಯುವರ್ ಲೈಫ್. ನಿನ್ನ ಪ್ರತಿಯೊಂದು ನಾನು ಒತ್ತು ಹೇಳ್ತೇನೆ, ಪ್ರತಿಯೊಂದು ಚಿಕ್ಕ ಚಿಕ್ಕ ಅವಶ್ಯಕತೆಗೋಸ್ಕರ ಈಸ್ ಅವೈಲಬಲ್ ಎನಿ ಟೈಮ್. ಆಮೇನ್. ಮೊದಲಾಗಿ ಆತನು ಎಲಿಯೇಜರ್ ಅಬ್ರಾಮನ ದೇವರನ್ನು ಹೇಗೆ ತಿಳಿದುಕೊಂಡ, ಹೇಗೆ ಪ್ರಕಟಣೆ ಹೊಂದಿದ ಅಂತ ಹೇಳಿದ್ರೆ, ಈಸ್ ಅವೈಲಬಲ್ ಟು ಆಲ್, ಈಸ್ ಅ ಗಾಡ್ ಆಫ್ ಆಲ್. ಆತನು ನನಗೂ ಕೂಡ ಲಭ್ಯ. ನನ್ನ ಧನ್ಯತೆ ಅಬ್ರಾಮನಿಗೆ ಮಾತ್ರ ಆತನು ಲಭ್ಯ ಅಲ್ಲ, ನನಗೂ ಕೂಡ ಸಿಗ್ತಾನೆ. ಮತ್ತು ನನ್ನ ಚಿಕ್ಕ ಚಿಕ್ಕ ಪ್ರಾರ್ಥನೆಗಳನ್ನು ಕೂಡ ಆತನು ಕೇಳ್ತಾನೆ. ಅದಕ್ಕೋಸ್ಕರ ಆತನು ಪ್ರಾರ್ಥನೆ ಮಾಡಿದೆ. ಏನಂತ ಹೇಳಿದ್ರೆ, ನನ್ನ ಧನಿಯಾದ ಅಬ್ರಾಮನಿಗೆ, ಅವನ ಮಗನಿಗೆ ನೀನೊಂದು ಏನು ಮಾಡಬೇಕು, ಹೆಣ್ಣನ್ನು ಕೊಡಬೇಕು, ನೀನು ನನ್ನ ಮೇಲೆ ದಯೆ ತೋರಿಸಬೇಕು, ನನ್ನ ಪ್ರಯಾಣವನ್ನು ನೀನು ಆಶೀರ್ವದಿಸಿ ನನ್ನನ್ನು ಸರಿಯಾಗಿ ನೀನು ಏನು ಮಾಡಬೇಕಂದ್ರೆ ಡೈರೆಕ್ಟ್ ಮಾಡಬೇಕೆಂಬುದಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ. ಮೂರನೇ ಸಂಗತಿ, ಥರ್ಡ್ ಥಿಂಗ್ಸ್. ಮೊದಲನೇ ಸಂಗತಿ ಯಾವುದು? ಈಸ್ ಅವೈಲಬಲ್ ಟು ಆಲ್. ಎರಡನೇದಾಗಿ, ನಾವು ನಮ್ಮ ಎಲ್ಲ ಅವಶ್ಯಕತೆಗೋಸ್ಕರ ಆತನ ಬಳಿಗೆ ನಾವು ಹೋಗ್ಬೋದು. ಏನಾದರೂ ಬೈಬಲ್ ಉಂಟಾ ಈ ಪ್ರಾರ್ಥನೆಗೆ ನಾನು ಆನ್ಸರ್ ಕೊಡೋದಿಲ್ಲ ಎಂಬುದಾಗಿ? ಇಲ್ಲಲ್ಲ. ಎಲ್ಲ ಪ್ರಾರ್ಥನೆಯನ್ನು ದೇವರು ಕೇಳ್ತಾನಲ್ಲ, ದೇವರೆಲ್ಲ ಪ್ರಾರ್ಥನೆಗೆ ಆನ್ಸರ್ ಮಾಡ್ತಾನಲ್ಲ. ಮೂರನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಯು ಕ್ಯಾನ್ ಅಪ್ರೋಚ್ ಹಿಮ್ ಫ್ರಮ್ ಎನಿ ಪ್ಲೇಸ್. ಯು ಕ್ಯಾನ್ ಅಪ್ರೋಚ್ ಹಿಮ್ ಫ್ರಮ್ ಎನಿ ಪ್ಲೇಸ್. ನೀವು ಯಾವ ಸ್ಥಳದಲ್ಲಿ ಕೂಡ ಆತನನ್ನು ಸಂಧಿಸಬಹುದು. ನೀವು ಯಾವ ಸ್ಥಳದಲ್ಲಿ ಕೂಡ, ಯಾವ ಸ್ಥಳದಲ್ಲಿ ಕೂಡ, ವೆನ್ ಯು ಟ್ರಾವೆಲ್ ಯು ಕ್ಯಾನ್ ಪ್ರೇ. ನೀನು ಟ್ರಾವೆಲ್ ಮಾಡುವಾಗ, ಪ್ಲೇನಲ್ಲಿ ಹೋಗುವಾಗ ನೀನು ಪ್ರಾರ್ಥನೆ ಮಾಡ್ಬೋದು, ಟ್ರೈನಲ್ಲಿ ಹೋಗುವಾಗ ಪ್ರಾರ್ಥನೆ ಮಾಡ್ಬೋದು, ಆಟೋದಲ್ಲಿ ಹೋಗುವಾಗ ಪ್ರಾರ್ಥನೆ ಮಾಡ್ಬೋದು, ಸ್ಕೂಲ್ನಲ್ಲಿ ಇರುವಾಗ ಪ್ರಾರ್ಥನೆ ಮಾಡ್ಬೋದು, ಕೆಲಸದಲ್ಲಿ ಇರುವಾಗ ಪ್ರಾರ್ಥನೆ ಮಾಡ್ಬೋದು. ಅಬ್ರಾಮನು ನಾವು ನೋಡ್ತೇವೆ, ಯಜ್ಞವೇದಿಯನ್ನು ಕಟ್ಟಿ ಯಜ್ಞ ಅರ್ಪಿಸಿ ಪ್ರಾರ್ಥನೆ ಮಾಡಿದ. ಅನೇಕರ ಭಾವನೆ ಅಂತ ಹೇಳಿದ್ರೆ, ನಾವು ಆಲಯದಲ್ಲಿ ಹೋದ್ರೆ ಮಾತ್ರ ಆಲಯದ ಒಳಗೆ ಅಲ್ಲಿ ದೇವರಿದ್ದಾನೆ, ಆಲಯದಲ್ಲಿ ಮಾತ್ರ ನಾವು ದೇವರನ್ನು ಸಂಧಿಸಬಹುದು, ದೇವರ ಆಲಯದಲ್ಲಿ ಮಾತ್ರ ದೇವರು ಪ್ರಾರ್ಥನೆ ಹೇಳ್ತಾನೆ. ಎಸ್, ದೇವರ ಆಲಯದಲ್ಲಿ ದೇವರಿದ್ದಾನೆ. ನಾವು ಆರಾಧನೆಗೆ ಬರ್ತೇವೆ, ದೇವರು ಪ್ರಾರ್ಥನೆ ಕೇಳ್ತಾನೆ. ಆದರೆ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, ನೀವು ಯು ಕ್ಯಾನ್ ಅಪ್ರೋಚ್ ಹಿಮ್ ಫ್ರಮ್ ಎನಿ ಪ್ಲೇಸ್. ನೀವು ಎಲ್ಲಿ ಕೂಡ ನಿನ್ನ ದೇವರನ್ನು ಸಂಧಿಸಬಹುದು. ಬೈಕ್ನಲ್ಲಿ ಹೋಗ್ತಾ ಇರುವಾಗ ಪ್ರಾರ್ಥನೆ ಮಾಡಿ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿಮ್ಮ ಹೃದಯ ಕನೆಕ್ಟ್ ಆಗಿರಲಿ.
ಪರಲೋಕಕ್ಕೆ ನಿಮ್ಮ ಕನೆಕ್ಟ್ ಆಗಲಿ, ಕಮ್ಯುನಿಕೇಶನ್ ಇರಲಿ ನಿಮ್ಮದು ಪರಲೋಕದ ದೇವರೊಟ್ಟಿಗೆ. ನಿಮ್ಮ ಮೈಂಡ್ ಆರ್ಟ್ನಲ್ಲಿ ಪ್ರಾರ್ಥನೆ ಬರಲಿ, ದೇವರಿಗೆ ಸ್ತೋತ್ರ ಬರಲಿ, ದೇವರಿಗೆ ಸ್ತೋತ್ರ ಬರಲಿ. ಎನಿ ಪ್ಲೇಸ್. ಜೋನ ನಾವು ನೋಡ್ತೀವಿ, ಪ್ರವಾದಿಯಾದಂಥ ಜೋನ ಎಲ್ಲಿಂದ ಪ್ರಾರ್ಥನೆ ಮಾಡಿದ? ಶಾರ್ಕ್ ಮೀನಿನ ಒಳಗಿಂದ. ಯಾವ ಸ್ಥಳ ಇರ್ಬೋದು? ಅಸಹ್ಯ ಅಲ್ಲ? ವಾಶ್ರೂಮ್ನಲ್ಲಿ ಪ್ರೇಯರ್ ಮಾಡ್ಬೋದು, ನೀವು ಸ್ನಾನ ಮಾಡುವಾಗ ಪ್ರೇಯರ್ ಮಾಡ್ಬೋದು. ದೇವರು ಅಲ್ಲಿ ಬರ್ತಾನೆ. ದೇವರು ಓಮ್ನಿ ಪ್ರೆಸೆಂಟ್, ಎಲ್ಲ ಸ್ಥಳದಲ್ಲಿ ಸರ್ವವ್ಯಾಪಿಯಾದ ದೇವರಾತನಾಗಿದ್ದಾನೆ. ಆ ಸ್ಥಳದಲ್ಲಿ ಮಾತ್ರ ದೇವರಿದ್ದಾನೆ, ಆ ಸ್ಥಳದಲ್ಲಿ ಮಾತ್ರ ಹೋಗಿ ಪ್ರಾರ್ಥನೆ ಮಾಡಬೇಕು. ನೋ, ದೇವರು ಎಲ್ಲ ಸ್ಥಳದಲ್ಲಿ ಲಭ್ಯವಿದ್ದಾನೆ, ಎಲ್ಲ ಸ್ಥಳದಲ್ಲಿ ಆತನು ಇರುವ ದೇವರಾಗಿದ್ದಾನೆ. ಯೋನ ಪ್ರವಾದಿ ಮೀನಿನ ಹೊಟ್ಟೆ ಒಳಗೆ ಹೇಗಿರ್ಬೋದು? ಆ ಗಮ್ಮೆಲ್ಲ ಮುಖದಲ್ಲೆಲ್ಲ ಅಲ್ವಾ ಮೀನಿನ ಒಳಗೆ. ಆ ಮೀನಿನ ಒಳಗಿಂದ, ಹೊಟ್ಟೆ ಒಳಗಿಂದ ಆತನು ದೇವರಿಗೆ ಮೊರೆಟ್ಟ, ಸಮುದ್ರ ಶಾಂತವಾಯಿತು. ನಾವು ನೋಡ್ತಿದ್ದೇವೆ. ಜೋಸೆಫ್ prayed in the prison, Paul prayed in the jail, Daniel prayed in the lions den. ದಾನಿಯೇಲನು ಎಲ್ಲಿಂದ ಪ್ರಾರ್ಥನೆ ಮಾಡಿದ? ಸಿಂಹದ ಗವಿಯಿಂದ ಪ್ರಾರ್ಥನೆ ಮಾಡಿದ. ಯೋಸೇಫನು ಸೆರೆಮನೆಯಲ್ಲಿ ಪ್ರಾರ್ಥನೆ ಮಾಡಿದ. ನಾವು ನೋಡ್ತೇವೆ, ಪೌಲನು ಸೆರೆಮನೆಯಿಂದ ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆಗೆ ಆನ್ಸರ್ ಬರಲಿಲ್ವಾ? ಸಿಂಹದ ಗವಿಯಿಂದ ಪ್ರಾರ್ಥನೆಗೆ ಆನ್ಸರ್ ಬರಲಿಲ್ವಾ? ಸೆರೆಮನೆಯಿಂದ ಪ್ರಾರ್ಥನೆಗೆ ಆನ್ಸರ್ ಬರಲಿಲ್ವಾ? ಪ್ರೇ. ಯಾವ ಸ್ಥಳದಲ್ಲಾದರೂ ಕೂಡ ನೀನು ಪ್ರಾರ್ಥನೆ ಮಾಡು, ಯಾಕಂದ್ರೆ ನಾವು ಆರಾಧಿಸುವಂತ ದೇವರು ಆತನು ಎಲ್ಲ ಸ್ಥಳದಲ್ಲಿ ಇರುವ ದೇವರಾಗಿದ್ದಾನೆ. ಎಲಿಯೇಜರ್ ಪ್ರಾರ್ಥನೆ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಈದನ್ ಪ್ಲೇಸ್ ನಲ್ಲಿ, ಅನ್ಯ ದೇಶದಲ್ಲಿ. ಅಬ್ರಾಮನು ಕಟ್ಟಿದ ಟ್ಯಾಬರ್ನೆಕಲ್ ನಲ್ಲಿ ಪ್ರಾರ್ಥನೆ ಮಾಡಿದಲ್ಲ ಎಲಿಯೇಜರ್. ಅಬ್ರಾಮನು ಕಟ್ಟಿದಂತ ಯಜ್ಞ ವೇದಿಯ ಮೇಲೆ ಆತನು ಪ್ರಾರ್ಥನೆ ಮಾಡಲಿಲ್ಲ, ಆತನು ಅನ್ಯ ದೇಶದಲ್ಲಿ ಬಾವಿಯ ಹತ್ತಿರ ಪ್ರಾರ್ಥನೆ ಮಾಡಿದ. ಒಂದು ಬಾವಿಯ ಹತ್ತಿರ, ನಿಯರ್ ದ ವೆಲ್ he prayed and God answered his prayer. ಆತನು ಬಾವಿಯ ಹತ್ತಿರದಲ್ಲಿ ನಾವು ನೋಡ್ತಿದ್ದೇವೆ ಪ್ರಾರ್ಥನೆ ಮಾಡಿದ, ಮತ್ತು ದೇವರು ಅವನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟ. ಆಮೆನ್. ದೇವರ ವಾಕ್ಯ ಹೇಳ್ತದೆ, ನೀನು ಪ್ರಾರ್ಥನೆ ಮಾಡುವುದಕ್ಕೆ ಯಾವ ಸ್ಥಳದಲ್ಲಿ ಕೂಡ ನೀನು ಪ್ರಾರ್ಥನೆ ಮಾಡಬೇಕು. ಫೋರ್ತ್ಲಿ, ಗಾಡ್ ಆಫ್ ಅಬ್ರಹಾಮ್ ವಿಲ್ ಆನ್ಸರ್ ಯುವರ್ ಪ್ರೇಯರ್ಸ್. ಆಮೆನ್. ಐ ಆಮ್ ದ ಗಾಡ್ ಆಫ್ ಅಬ್ರಹಾಮ್. ಅಬ್ರಾಮನ ದೇವರು, ನಿನ್ನ ದೇವರು, ನಿನ್ನ ಪ್ರಾರ್ಥನೆ ಕೇಳುವ ದೇವರಾಗಿದೆ. ನಾಲ್ಕನೇದಾಗಿ ಈ ಸತ್ಯವನ್ನು ಆತನು ಹೇಳ್ತೇನೆ, ಅಬ್ರಾಮನ, ನನ್ನ ದನಿಯಾದ ಅಬ್ರಾಮನ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಗಾಡ್ ವಿಲ್ ಆನ್ಸರ್ ಯುವರ್ ಪ್ರೇಯರ್ಸ್. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ಡಿಲೇ ಆಗ್ಬಹುದು, ಅದರ ಅರ್ಥ ದೇವರಿನ ಪ್ರೇಯರ್ ರಿಜೆಕ್ಟ್ ಮಾಡಿದ್ದೇನೆ ಎಂಬುದಾಗಲ್ಲ. ನಾನು ಹೇಳಿದ್ದೇನೆ ಲಾಸ್ಟ್ ಟೈಮ್, ಮೋಶೆಯ ಜೀವಿತದಲ್ಲಿ, ಯೋಸೇಫನ ಜೀವಿತದಲ್ಲಿ ದೇವರನ್ನು ಟೈಮ್ ಫ್ರೇಮ್ ಇಟ್ಟಿದ್ದಾನೆ. ದೇವರಿಗೆ ಸಮಯ ಇಲ್ಲ, ಆದರೆ ನನಗೆ ನಿನಗೆ ಭೂಲೋಕದಲ್ಲಿ ಎಲ್ಲ ಕಾರ್ಯಗಳಿಗೆ ದೇವರನ್ನು ಸಮಯ ಇಟ್ಟಿದ್ದಾನೆ. ಆ ಸಮಯದಲ್ಲಿ ದೇವರು ನಿನ್ನ ಪ್ರೇಯರ್ಗೆ ಆನ್ಸರ್ ಮಾಡುವ ದೇವರಾಗಿದ್ದಾನೆ. ಮನೆ ಕಟ್ಟೋದಕ್ಕೆ ಒಂದು ಸಮಯ ಇದ್ದಾನೆ. ನೀನು ಪ್ರಾರ್ಥನೆ ಮಾಡಿರ್ಬೋದು 5 years ನಿಂದ, ಆದರೆ ದೇವರೊಂದು ಸಮಯವನ್ನು ನಿಂಗೆ ಇಟ್ಟಿದ್ದಾನೆ. ಮದುವೆ ಆಗುವುದಕ್ಕೆ ಒಂದು ಸಮಯ ಇಟ್ಟಿದ್ದಾನೆ, ಜಾಬ್ಗೆ ಒಂದು ದೇವರು ಸಮಯ ಇಟ್ಟಿದ್ದಾನೆ. ಆದರೆ ದೇವರು ನಿನ್ನ ಪ್ರಾರ್ಥನೆಯನ್ನು 100% ಆತನ ಕೇಳುವ ದೇವರಾಗಿದ್ದಾನೆ. ಕರಗಳನ್ನು ತಟ್ಟಿ ಆತನಿಗೆ ಕೃತಜ್ಞತೆ ಸಲ್ಲಿಸೋಣ. God of Abraham, God of Abraham will answer your prayers. Who hears your prayers? ಆತ ನಿನ್ನ ಪ್ರಾರ್ಥನೆ ರಿಜೆಕ್ಟ್ ಮಾಡುವುದಿಲ್ಲ. ಆತ ನಿನ್ನ ಪ್ರಾರ್ಥನೆಗೆ ಆನ್ಸರ್ ಮಾಡಿಯೇ ಮಾಡ್ತಾನೆ. ನಿನ್ನ ಕಷ್ಟದ ಕೂಗನ್ನು ಆತನು ಕೇಳ್ತಾನೆ, ನಿನ್ನ ಮೊರೆಯನ್ನು ಆತನು ಕೇಳ್ತಾನೆ. ಆತ ನಿನಗೆ ಸದುತ್ತರನ್ನು ಕೊಡುವ ದೇವರಾಗಿದ್ದಾನೆ. ನಿನ್ನ ಪ್ರೇಯರ್ನ್ನು ರಿಜೆಕ್ಟ್ ಮಾಡುವ ದೇವರಲ್ಲ. 5ನೇದಾಗಿ ನೋಡ್ತೇವೆ, ಎಲಿಯೇಜರ್ನು ಅಬ್ರಾಮನ ದೇವರನ್ನು ಹೇಗೆ ನೋಡಿದ ಅಂತ ಹೇಳಿದ್ರೆ, ಆತನು ಪ್ರೀತಿಯನ್ನು, ಸತ್ಯತೆಯನ್ನು ತೆಗೆಯಲಿಲ್ಲ ಎಂಬುದಾಗಿ. ಗಾಡ್ ಆಫ್ ಅಬ್ರಾಮ್ ವಿಲ್ ಶವರ್ಸ್ ಹಿಸ್ ಗ್ರೇಸ್ ಅಂಡ್ ಲವ್. ಆತನು ತನ್ನ ಪ್ರೀತಿಯನ್ನು ಮತ್ತು ಕೃಪೆಯನ್ನು ಆತನು ನಮ್ಮ ಮೇಲೆ ಸುರಿಸುವ ದೇವರಾಗಿದ್ದಾನೆ. ಆಮೆನ್. ಆತನ ಪ್ರೀತಿಯನ್ನು, ಆತನ ಕೃಪೆಯನ್ನು ಆತನು ನಮ್ಮ ಮೇಲೆ ಅನುಗ್ರಹಿಸುವ ದೇವರಾಗಿದ್ದಾನೆ. ಆತನು ಪ್ರೀತಿಸುವ ದೇವರಾಗಿದ್ದಾನೆ. ಆತನು ಕರುಣೆಯುಳ್ಳ ದೇವರಾಗಿದ್ದಾನೆ. ಆತನು ಮಮತೆಯ ಸಾಗರನಾಗಿದ್ದಾನೆ. ನಿನ್ನ ಕಷ್ಟ, ಸಂಕಟ, ದುಃಖ ಎಲ್ಲವನ್ನು ತಿಳಿದ ದೇವರಾಗಿದ್ದಾನೆ. ನೀನು ಆಲೋಚನೆ ಮಾಡ್ಬೋದು, ದೇವರು ನನ್ನನ್ನು ಪ್ರೀತಿಸುವುದಿಲ್ವ? ಎಸ್, he loves you. ಆತ ನಿನ್ನನ್ನು ಪ್ರೀತಿಸ್ತಾನೆ. ಆತನು ನಿನ್ನ ಒಳ್ಳೆಯ ಯೋಜನೆಯನ್ನು
ಇಟ್ಟುಕೊಂಡಿದ್ದಾನೆ. ನಿನ್ನ ಫ್ಯೂಚರ್ನ ಆತನು ಬಯಸ್ತಾನೆ. ನಿನಗಾಗಿ ಒಳ್ಳೆ ಆಲೋಚನೆ ಮಾಡುವ ದೇವರಾಗಿದ್ದಾನೆ. 5ನೇ ಸಂಗತಿಯನ್ನು ನಾವು ನೋಡಿದರೆ ಇಂಪಾರ್ಟೆಂಟ್ 24:26. Genesis chapter 24:26. ಆ ಮನುಷ್ಯನು ಇದನ್ನು ಕೇಳಿ ಬೊಗ್ಗಿಕೊಂಡು ಯೆಹೋವನಿಗೆ ನಮಸ್ಕರಿಸಿ, ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು 5ನೇದಾಗಿ 6ನೇದಾಗಿ ಏನ್ ಮಾಡಿದಂತೆ? ದೇವರ ವಾಕ್ಯ ಹೇಳ್ತದೆ, ಈ ಬೌ ಡೌನ್ ಅಂಡ್ ವರ್ಷಿಪ್ ದ ಲಾರ್ಡ್. ಆಮೆನ್. ಆತನಿಗೆ ಸಿಕ್ಕಿದಂತ ರೆವೆಲೇಷನ್ ಏನು? ಪ್ರಕಟಣೆನು? ದೇವರು ಶಕ್ತಿಶಾಲಿ ದೇವರು ಮಾತ್ರ ಅಲ್ಲ, ದೇವರು ಯಾವತ್ತು ಲಭ್ಯ ಇರುವ ದೇವರು ಮಾತ್ರ ಅಲ್ಲ, ಆತನ ಬಳಿಗೆ ನಾನು ನನ್ನ ಚಿಕ್ಕ ಚಿಕ್ಕ ಪ್ರಾರ್ಥನೆಗಳನ್ನು ಕೂಡ ಮುಂದೆ ಹೋಗ್ಬೋದು, ಇಟ್ಕೊಂಡು ಹೋಗ್ಬೋದು. ಅದು ಮಾತ್ರವಲ್ಲ, ಆ ದೇವರು ಆರಾಧಿಸಲು ಯೋಗ್ಯನಾದ ದೇವರಾಗಿದ್ದಾನೆ. ಆಮೆನ್. ಆತನು ಆರಾಧಿಸಲು ಯೋಗ್ಯನಾದ ದೇವರಾಗಿದ್ದಾನೆ. ಈಸ್ ಗಾಡ್ ಆಲ್ಮೈಟಿ. ಪ್ರಿಯರೇ, ಆರಾಧನೆಯು ನಾನು ನೀನು ನಮ್ಮನ್ನು ಪ್ರೀತಿಸಿದ ತಂದೆಯಾದ ದೇವರಿಗೆ ಕೊಡುವಂತ ಗೌರವವಾಗಿದೆ. ಸರ್ವಭೌಮನಾದ ದೇವರಿಗೆ ಕೊಡುವಂತ ಸನ್ಮಾನವಾಗಿದೆ. ವರ್ಷಿಪ್. ದೇವರ ವಾಕ್ಯ ಹೇಳ್ತದೆ, ಆತನು ಏನು ಮಾಡಿದ ಅಂತ ಹೇಳಿದ್ರೆ, ಸಾಷ್ಟಾಂಗವೆರಗಿ ಅಡ್ಡ ಬಿದ್ದು ತನ್ನ ದಣಿಯಾದ ಅಬ್ರಾಮನ ದೇವರನ್ನು ವರ್ಷಿಪ್ ಮಾಡಿದ. ಈ ಬೌ ಡೌನ್ ಅಂಡ್ ವರ್ಷಿಪ್ ದ ಲಾರ್ಡ್. ಆತನಿಗೆ ಒಂದು ಪ್ರಕಟಣೆ, ಆತನಿಗೆ ಒಂದು ಸತ್ಯ ರಿವೀಲ್ ಆಯಿತು. ಈಸ್ ವರ್ದಿ ಟು ಬಿ ಪ್ರೈಸ್. ಆಮೆನ್. ನನ್ನ ದಣಿಯಾದ ಅಬ್ರಾಮನ ದೇವರು ಆರಾಧನೆಗೆ ಯೋಗ್ಯನಾದ ದೇವರಾಗಿದ್ದಾನೆ. ಈಸ್ ವರ್ದಿ ಟು ಬಿ ಪ್ರೈಸ್. ಈಸ್ ವರ್ದಿ ಟು ಬಿ ವರ್ಷಿಪ್. ಆತನು ಆರಾಧಿಸಲು ಯೋಗ್ಯನಾದ ದೇವರಾಗಿದ್ದಾನೆ. ಆತನು ಸ್ತುತಿಗೆ ಯೋಗ್ಯನಾದ ದೇವರಾಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಆತನು ಅಡ್ಡ ಬಿದ್ದು ನಮಸ್ಕರಿಸಿ ತನ್ನ ದಣಿಯಾದ ಅಬ್ರಾಮನ ದೇವರನ್ನು ವರ್ಷಿಪ್ ಮಾಡಿದ. ಇದು ಹೇಗೆ ಅವನಿಗೆ ಪ್ರಕಟಣೆ ಸಿಕ್ಕಿತು? ಎಕ್ಸಾಂಪಲ್, ಮಾದರಿ ತನ್ನ ಬಾಸ್ ಇದ್ದಾನೆ, ಅಬ್ರಾಮನ್ ಇದ್ದಾನೆ. ಅವನು ಅಬ್ರಾಮನನ್ನು ನೋಡಿದ. ಅಬ್ರಾಮನ್ ಹೇಗೆ ವರ್ಷಿಪ್ ಮಾಡ್ತಿದ್ದಾನೆ, ಅಬ್ರಾಮನ್ ವರ್ಷಿಪ್ ಮಾಡೋ ಪ್ಯಾಟರ್ನ್ ಏನು, ಹೇಗೆ ಅಬ್ರಾಮನ್ ವರ್ಷಿಪ್ ಮಾಡ್ತಿದ್ದಾನೆ, ಹೇಗೆ ತಿಳಿದುಕೊಂಡ ಅಡ್ಡ ಬಿದ್ದು ಆರಾಧನೆ ಮಾಡುವುದನ್ನು. ಅಬ್ರಾಮನನ್ನು ನೋಡಿದ. 125 ವರ್ಷದಲ್ಲಿ ಕೂಡ ತನ್ನ ದಣಿಯನ್ನಾತ ನೋಡಿದ ಅಬ್ರಾಮನ ಮೊಣಕಾಲೂರಿ ಅಬ್ರಾಮನು ಕೈ ಎತ್ತಿ ವರ್ಷಿಪ್ ಮಾಡ್ತಿದ್ದಾನೆ ತನ್ನ ದೇವರನ್ನು. ಇಬ್ರಿ ಭಾಷೆಯಲ್ಲಿ ವರ್ಡ್ ಹೇಳ್ತದೆ, ವರ್ಷಿಪ್ ಅಂದರೆ ಅಬೌಡ್ ಎಂಬುದಾಗಿ, ನಮಸ್ಕರಿಸುವುದು, ಸಾಷ್ಟಾಂಗ ಎರಗುವುದು. ಅದಕ್ಕೆ ಯೇಸು ಹುಟ್ಟಿದಾಗ ನೋಡ್ತೇವೆ, ಮೂಡಣ ದೇಶದ ಪಂಡಿತರು ನಾವು ನೋಡ್ತೇವೆ ಕಾಣಿಕೆಗಳನ್ನು ತಂದು ಆತನ ಪಾದಕ್ಕೆ ಇಟ್ಟು ಅಡ್ಡ ಬಿದ್ದು, ಕರೆಕ್ಟ್ ಅಲ್ಲ? ಅಡ್ಡ ಬಿದ್ದು ಮತ್ತಾಯ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಮೂಡಣ ದೇಶದ ಪಂಡಿತರು ಯೇಸುವನ್ನು ನೋಡಿ, ಕೂಸನ್ನು ನೋಡಿಕೊಂಡು ಅದಕ್ಕೆ ಕಾಣಿಕೆಯನ್ನು ಕೊಟ್ಟು ಅಡ್ಡ ಬಿದ್ದು ನಮಸ್ಕರಿಸಿ ಆರಾಧನೆ ಮಾಡಿ ಅವರು ರಿಟರ್ನ್ ಹೋದ್ರಂತೆ. ನಾವು ನೋಡ್ತೇವೆ ಎಲಿಯಾಜರನು ಆರಾಧನೆ ಮಾಡಿದ್ದು ಮಾತ್ರ ಅಲ್ಲ, ಪ್ರಾರ್ಥನೆ ಮಾಡಿದ್ದು ಮಾತ್ರ ಅಲ್ಲ, ನಾವು ನೋಡ್ತೇವೆ ಆ ದೇವರನ್ನು ಹೇಗೆ ವರ್ಷಿಪ್ ಮಾಡಬೇಕು, ಹೌ ಟು ವರ್ಷಿಪ್. ಆತನಿಗೆ ಸತ್ಯ ಗೊತ್ತಿತ್ತು, ನಾನು ದೇವರನ್ನು ಹೇಗೆ ವರ್ಷಿಪ್ ಮಾಡಬೇಕು. ಎಲ್ಲಿಂದ ಆತನ್ನು ಕಲ್ತುಕೊಂಡ? ಅಬ್ರಾಮನ ಲೈಫ್ ಅನ್ನು ನೋಡ್ದ. 125 years. ನೀಪೇನಿತ್ತ ಮನೆ ಅಬ್ರಾಮನಿಗೆ ಸೊಂಟನು. 125 years. ಅಬ್ರಾಮನು ಆರಾಧನೆ ಮಾಡಲಿಕ್ಕೆ ಆರಂಭ ಮಾಡುವಾಗ 75 ವರ್ಷ, ದೇವರನ್ನು ವರ್ಷಿಪ್ ಮಾಡುವಾಗ 75 years. ಆದರೆ ಈಗ ನಾವು ನೋಡ್ತೇವೆ 125 years ನಲ್ಲಿ ಕೂಡ ಅಬ್ರಾಮನು ತನ್ನ ದೇವರನ್ನು ಮೊಣಕಾಲೂರಿ ವರ್ಷಿಪ್ ಮಾಡ್ತಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನೀವು ಮಾಡುವಂಥ ವರ್ಷಿಪ್ ತಂದೆ ತಾಯಿ ನಿಮ್ಮ ಮಕ್ಕಳು ವಾಚ್ ಮಾಡ್ತಾರೆ. ನೀವು ಹೇಗೆ ವರ್ಷಿಪ್ ಮಾಡ್ತೀರಿ? ನೀವು ಹೇಳಿಕೊಡ್ಬೇಕಿಲ್ಲ, ಕೈ ಎತ್ತು, ಕಾಲೆತ್ತು. ನೀವು ಹೇಗೆ ವರ್ಷಿಪ್ ಮಾಡ್ತೀರಿ? ಚರ್ಚಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಬೆಡ್ರೂಮ್ನಲ್ಲಿ ನಿಮ್ಮ ವರ್ಷಿಪ್, ನಿಮ್ಮ ಪ್ರಾರ್ಥನೆ, ನಿಮ್ಮ ಆರಾಧನೆ ಹೇಗಿದೆ, ಅದೇ ಮಕ್ಕಳು ಫಾಲೋ ಮಾಡ್ತಾರೆ. ಅದಕ್ಕೆ ವರ್ಷಿಪ್ ಮಾಡಲಿಕ್ಕೆ ಟ್ರೈನಿಂಗ್ ಬೇಡ, ಕ್ಲಾಸ್ ಬೇಡ. ನೀವು ಎಕ್ಸಾಂಪಲ್, ಎಲಿಯಾಜರನಿಗೆ ಬೆಸ್ಟ್ ಎಕ್ಸಾಂಪಲ್ ಅಬ್ರಾಮನು ಹೇಗೆ ವರ್ಷಿಪ್ ಮಾಡಿದ? ಅಡ್ಡ ಬಿದ್ದು ಸೃಷ್ಟಿಕರ್ತನಿಗೆ ಸಾಷ್ಟಾಂಗ ನಮಸ್ಕರಿಸಿ ಆತನ್ನು ವರ್ಷಿಪ್ ಮಾಡಿದ. ಕೈಗಳನ್ನು ಎತ್ತಿಕೊಂಡು ವರ್ಷಿಪ್ ಮಾಡಿದ.
ಚಪ್ಪಾಳೆ ತಟ್ಟಿ ಆರಾಧನೆ ಮಾಡುವ ರಾಜಾಧಿರಾಜನು. ಆತನು ಆರಾಧನೆ ಹೊಂದಲು ಯೋಗ್ಯನಾದಂಥ ದೇವರು. ಆಮೇನ್. ಆದ್ದರಿಂದ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಜೀವಿತದಲ್ಲಿ ನಾನು ಹೇಳಿಕೆ ಬಯಸ್ತೇನೆ, ನೀವು ಎಲೋನ್ ಇರುವಾಗ ಅಥವಾ ಫ್ಯಾಮಿಲಿಯಾಗಿ ಒನ್ ಟೈಮ್ ಆದರೂ ಆತನ ಮುಂದೆ ಅಡ್ಡ ಬೀಳಿರಿ. ಆತನ ಮುಂದೆ ಅಡ್ಡ ಬಿದ್ದು ವರ್ಷಿಪ್ ಮಾಡಿರಿ. ನಿಮ್ಮ ಮೊಣಕಾಲು ಆತನ ಸನ್ನಿಧಿಲಿ ಬಾಗಲಿ. ಮೊಣಕಾಲು ಊರಿಕೊಂಡು ಕೈಗಳನ್ನು ಎತ್ತಿಕೊಂಡು ವರ್ಷಿಪ್ ಮಾಡಿರಿ. 10 ಮಿನಿಟ್ಸ್ ಆದರೂ ಕೂಡ ಅದು ಆತನಿಗೆ ನಾವು ಕೊಡುವಂಥ ಬೆಸ್ಟ್ ವರ್ಷಿಪ್. ಆಮೇನ್. ಬೆಸ್ಟ್ ವರ್ಷಿಪ್. ಆ ಗೌರವ, ಆ ಸನ್ಮಾನ. 24 ಮಂದಿ ಹಿರಿಯರು ಪರಲೋಕದಲ್ಲಿ ತಮ್ಮ ಕಿರೀಟವನ್ನು ತೆಗೆದು ಯಜ್ಞದ ಕುರಿಯಾದ ತನ್ನ ಪಾದಕ್ಕಿಟ್ಟು ಆತನನ್ನು ಏನು ಮಾಡ್ತಿದ್ದಾರೆ ಅಂದರೆ ವರ್ಷಿಪ್ ಮಾಡ್ತಿದ್ದಾರೆ. ಅಬ್ರಹಾಮನ ಸೇವಕನು ಕೂಡ ಆ ದೇವರನ್ನು ಏನು ಮಾಡಿದ, ಸಾಷ್ಟಾಂಗವೆರಗಿ ಆತನ ಏನು ಮಾಡಿದ ಅಂತ ಹೇಳಿದ್ರೆ ವರ್ಷಿಪ್ ಮಾಡಿದ. ನಿಮ್ಮ ಮನೆ, ನೀವು ಒಂದು ವೇಳೆ ಕುಟುಂಬವಾಗಿ ಒಂದು 10 ಮಿನಿಟ್ಸ್ ಆದರೂ ಆ ಸೃಷ್ಟಿಕರ್ತನ ಮುಂದೆ ಮೊಣಕಾಲೋರಿ ಕೈ ಎತ್ತಿಕೊಂಡು ವರ್ಷಿಪ್ ಮಾಡೋದಾದರೆ ನಾನು ಹೇಳ್ತೇನೆ, ನಿಮ್ಮ ಫ್ಯಾಮಿಲಿ ಭೂಲೋಕದಲ್ಲಿ ಬಲಿಷ್ಠ ಸಂತಾನ. ಆಮೇನ್. ನಿಮ್ಮ ಸಂತಾನವು ಭೂಲೋಕದಲ್ಲಿ ಬಲಿಷ್ಠ ಸಂತಾನ. ಯಾವ ಬಿರುಗಾಳಿ ಕೂಡ ನಿಮ್ಮ ಕುಟುಂಬವನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ತೇನೆ, ರೆಸ್ಪೆಕ್ಟ್. ವರ್ಷಿಪ್ ಅಂದರೆ ಹೇಳಿದ್ರೆ ದೇವರಿಗೆ ಕೊಡುವಂಥ ಗೌರವ. ದೇವರ ಸನ್ನಿಧಿಯಲ್ಲಿ ನಿಲ್ಲುವಾಗ ಹೇಗೆ ನಾವು ಇಹಲೋಕದ ಒಬ್ಬ ಅಧಿಕಾರಿಯ ಮುಂದೆ, ಒಬ್ಬ ಕಮಿಷನರ್ ಮುಂದೆ, ಒಬ್ಬ DC ಮುಂದೆ ನಾನು ಹೇಗೆ ಹೋಗಿ ಮುಂದೆ ನಿಲ್ತೇನೆ, ರೆಸ್ಪೆಕ್ಟ್ ಎಲ್ಲ ಕೊಡುವಂಥದ್ದು, ಆದರೂ ಕೂಡ ದೇವರಿಗೆ ಕೊಡುವಂಥ ಗೌರವ. ವರ್ಷಿಪ್. ನಮ್ಮ ದೇವರು ಆರಾಧನೆಗೆ ಆತನು ಏನಾಗಿದ್ದಾನೆ ಅಂತಲೇ ಯೋಗ್ಯನಾಗಿದ್ದಾನೆ. 48ನೇ ವಚನದಲ್ಲಿ ಕೂಡ ನಾವು ನೋಡುತ್ತೇವೆ, ಆತನು ಅಡ್ಡ ಬಿದ್ದು ವರ್ಷಿಪ್ ಮಾಡಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 24:48. ನನ್ನ ದಣಿಯಾದ ಅಬ್ರಹಾಮನ ದೇವರಾದ ಯೆಹೋವನಿಗೆ ಬೊಗ್ಗಿ ನಮಸ್ಕರಿಸಿ ಆತನು ನನ್ನ ದಣಿಯ ಮಗನಿಗೋಸ್ಕರ And I bowed my head and worshiped the Lord and blessed the Lord God of my master Abraham who had led me in the way of truth. ಆತನು ಹೇಳ್ತಿದ್ದಾನೆ, ಬೊಗ್ಗಿ, he bowed down and worshiped the living God. ಆತನು ಬೊಗ್ಗಿ ನೋಡ್ತೇವೆ, ನಮಸ್ಕರಿಸಿ ಅಡ್ಡ ಬಿದ್ರು ಜೀವ ಸ್ವರೂಪನಾದ ದೇವರನ್ನು ವರ್ಷಿಪ್ ಮಾಡಿದ. 7ನೇ ಸಂಗತಿ ನಾವು ನೋಡ್ತೇವೆ. ಆತನು ಏನನ್ನು ನೋಡಿದ ಅಂತಲೇ ಅಬ್ರಹಾಮನ ದೇವರು ಹೇಳುವಾಗ, ಅಬ್ರಹಾಮನ ದೇವರಲ್ಲಿ ಏನನ್ನು ನೋಡಿದ ಅಂತ ಹೇಳಿದ್ರೆ, ಈಸ್ ಅ ಫೇತ್ಫುಲ್ ಗಾಡ್. ಆಮೆನ್. ಈಸ್ ಅ ಫೇತ್ಫುಲ್ ಗಾಡ್. ದೇವರವಾಗಿ ನಂಬಿಕೆ ಮತ್ತು ಸತ್ಯತೆಯನ್ನು ನನ್ನ ದನಿಯಿಂದ ಆತನು ಏನ್ ಮಾಡಲಿಲ್ಲ ಅಂದ್ರೆ ತೆಗೆಯಲಿಲ್ಲ. He is a faithful God. He is a loving God. He is a prayer answering God. ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ನೀನು ಎಷ್ಟೋ ಸಮಯ ಡಿಸೋಬೆ ಆದರೂ ಕೂಡ, ನಾನು ಸೇವಕನಾಗಿ ಇವತ್ತು ಪ್ರೀಚ್ ಮಾಡುವಂತ ನಾನು ಅನೇಕ ಸಲ ಡಿಸೋಬೆ ಆಗಿದ್ದೇನೆ. ನನ್ನ ದೇವರಿಗೆ ಅನೇಕ ಸಲ ರಿಬೆಲಿಯನ್ ಆಗಿದ್ದೇನೆ. ಅನೇಕ ಸಲ ರಾಂಗ್ ಕನ್ಫೆಷನ್ ಮಾಡಿದ್ದೇನೆ. ಅನೇಕ ಸಲ ತಪ್ಪು ಮಾಡಿದ್ದೇನೆ. ಆತನಿಗೆ ಕೊಂಡ ರೆಸ್ಪೆಕ್ಟ್ ಕೊಡಲಿಲ್ಲ. ಆದರೂ ಕೂಡ ನಾನು ಆರಾಧಿಸುವಂತ ದೇವರು ಈಸ್ ಅ ಫೇತ್ಫುಲ್ ಗಾಡ್. ಆಮೇನ್. ನನ್ನನ್ನು ಕರೆದ ಆತ ನಂಬಿಗಸ್ತನು. ನೀವು ಕೂಡ ನಿಮ್ಮ ಜೀವಿತದಲ್ಲಿ ಅನೇಕ ಸಲ ಅಪನಂಬಿಗಸ್ತರು ಆದರೂ ಕೂಡ ಎಲಿಯಾಜರ್ನ ಒಂದು ಸತ್ಯವನ್ನು ರಿವೀಲ್ ಮಾಡ್ತಾನೆ. ಚರ್ಚ್ ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಅಬ್ರಹಾಮನ ದೇವರು ಯಾರೆಂಬುದಾಗಿ ಎಲಿಯಾಜರ್ನು ನಮಗೆ ರಿವೀಲ್ ಮಾಡ್ತಾನೆ, ಸತ್ಯವನ್ನು ಕೊಡ್ತಾನೆ. ಈಸ್ ಅ ಲವಿಂಗ್ ಗಾಡ್. ಈಸ್ ಅ ಫೇತ್ಫುಲ್ ಗಾಡ್. ನೀನು ಅಪನಂಬಿಗಸ್ತನಾದರೂ ಕೂಡ ಅಬ್ರಹಾಮನು ನೋಡ್ತೇವೆ ಅನ್ಫೇತ್ಫುಲ್ ಆಗಿದ್ದ. ಅಬ್ರಹಾಮನ ಜರ್ನಿಯಲ್ಲಿ ನಾವು ನೋಡ್ತೇವೆ, ಆತನ ಯೂಟರ್ನ್ ತೆಗೆದು ಈಜಿಪ್ಟಿಗೆ ಹೋದ. ದೇವರ ವಿಲ್ ಅನ್ನು ಬಿಟ್ಟು ಅಬ್ರಹಾಂ ಫೇಲ್ಡ್ ಟು ಫೈಂಡ್ ಗಾಡ್ಸ್ ವಿಲ್. ಆತನ ಈಜಿಪ್ಟ್ಗೆ ಹೋದ. ಬರಗಾಲ ಬಂದಾಗ ಸುಳ್ಳು ಹೇಳಿದ, ಎಕ್ಸ್ಪೋಸ್ ಆಯಿತು. ಅಲ್ಲಿಂದ ಹೊರಗೆ ತಳ್ಳಲ್ಪಟ್ಟ, ಹೆಂಡತಿನೇ ತಂಗಿ ಎಂಬುದಾಗಿ ಹೇಳಿದ. ಸುಳ್ಳು ಹೇಳಿದ್ರು ಕೂಡ ನಾವು ನೋಡ್ತೇವೆ ಅಬ್ರಹಾಮನು ತಿರುಗಿ ದೇವರ ಸನ್ನಿಧಿಗೆ ಬಂದಾಗ ದೇವರು ಅಬ್ರಹಾಮನನ್ನು ಎಸ್ಟಾಬ್ಲಿಷ್ ಮಾಡಿದ. ಆಮೇನ್. ದೇವರ ಅಬ್ರಹಾಮನನ್ನು ಬ್ಲೆಸ್ ಮಾಡಿದ. ದೇವರ ಅಬ್ರಹಾಮನನ್ನು ರೆಸ್ಟೋರ್ ಮಾಡಿದ. ದೇವರ ವಾಗ್ದಾನವನ್ನು ದೇವರು ಫುಲ್ಫಿಲ್ ಮಾಡಿದ. ಆದರೆ ನಾನು ಹೇಳ್ತೇನೆ, ನಾವು ಮನುಷ್ಯರಾಗಿ ಅನೇಕ ಸಲ ತಪ್ಪು ಬಲ್ಲೆಂತಿದ್ರು ಕೂಡ, ತಪ್ಪು ಮಾಡಿದ್ರು ಕೂಡ ನಾವು ಆರಾಧಿಸುವಂಥ ದೇವರು ಫೇತ್ಫುಲ್ ಆಗಿದ್ದಾನೆ. ಆಮೇನ್. ಫೈನಲಿ ನಾವು ನೋಡ್ತೇವೆ 26ನೇ ವಚನ ಇನ್ನೊಮ್ಮೆ ಓದ್ಕೊಳ್ಳಿ.
ಆ ಮನುಷ್ಯನು ಇದನ್ನು ಕೇಳಿ ಬೊಗ್ಗಿಕೊಂಡು ಯೆಹೋವನಿಗೆ ನಮಸ್ಕರಿಸಿ, ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಪ್ರೀತಿಯನ್ನು ಸತ್ಯತೆಯನ್ನು ನನ್ನ ದಣಿಯಿಂದ ತೆಗೆಯಲಿಲ್ಲ. ನನ್ನನ್ನು ನನ್ನ ದಣಿಯ ಬಂಧುಗಳ ಮನೆಗೆ ನೀಟಾದ ದಾರಿಯಲ್ಲಿ ಏನಂತ ದೇವರೇ, ಆಸ್ ಫಾರ್ ಮೈ ಬೀಯಿಂಗ್ ಆನ್ ದ ವೇ ದ ಲಾರ್ಡ್ ಲೆಡ್ ಮಿ ಟು ದ ಹೌಸ್ ಆಫ್ ಮೈ ಮಾಸ್ಟರ್. ಕೊನೆಯದಾಗಿ ನಾನು ಹೇಳ್ತೇನೆ, ನಾವು ಆರಾಧಿಸುವಂತ ದೇವರು ಅಬ್ರಾಮನ ಗಾಡ್ ಆಫ್ ಅಬ್ರಾಮು. ಎಲಿಯೇಜರ್ ಹೇಳ್ತೇನೆ, ಈ ವಿಲ್ ಲೀಡ್ ಅಸ್ ಇನ್ ದ ರೈಟ್ ಪಾತ್, ರೈಟ್ ಡೈರೆಕ್ಷನ್. ಆಮೇನ್. ಆತನು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಡೈರೆಕ್ಷನ್ ಮಾಡುವ ದೇವರಾಗಿದ್ದಾನೆ. ಸರಿಯಾದ ಪೀಪಲ್ ಅನ್ನು ಕನೆಕ್ಟ್ ಮಾಡ್ತಾನೆ. ನೀವು ಪ್ರೇಯರ್ ಮಾಡುವಾಗ ಸರಿಯಾದ ಗ್ರೂಪ್ಗೆ, ನಮ್ಮ ರೈಟ್ ಗ್ರೂಪ್ಗೆ ರೈಟ್ ಪೀಪಲ್ ಅನ್ನು ದೇವರು ನಮ್ಮ ಲೈಫ್ನಲ್ಲಿ ಕನೆಕ್ಟ್ ಮಾಡ್ತಾನೆ. ರೈಟ್ ಚರ್ಚ್ ಅನ್ನು ದೇವರು ನಮಗೆ ಕನೆಕ್ಟ್ ಮಾಡ್ತಾನೆ. ಆತ ನಮ್ಮ ನೀಟಾದ ಮಾರ್ಗದಲ್ಲಿ ಆತ ನಮಗೆ ಕರೆಕ್ಟ್ ಡೈರೆಕ್ಷನ್ ಮಾಡ್ತಾನೆ. ಇವತ್ತು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆಲ್ಲ, GPS ಬಂದಿದೆಲ್ಲ ಡೈರೆಕ್ಷನ್ಗೆ. ಗ್ಲೋಬಲ್ ಪೊಸಿಷನಿಂಗ್ ಏನು ಸರ್ವಿಸಾ ಸಿಸ್ಟಮ್, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಟೆಕ್ನಾಲಜಿ. ಅದರಲ್ಲಿ ಒಂದು ಚಂದ ಹುಡುಗಿ ಮಾತಾಡ್ತಲ್ಲ, ಟೇಕ್ ರೈಟ್, ಟೇಕ್ ಲೆಫ್ಟ್ ಅಲ್ವಾ? ಕಂಟಿನ್ಯೂ ಏನು ಕಂಟಿನ್ಯೂ ಹೆಡ್ ಎಂಬುದಾಗಿ. ಯು ಹ್ಯಾವ್ ರಿಚ್ಡ್ ಯುವರ್ ಡೆಸ್ಟಿನಿ. ಅವಳ ಹೆಸರೇನದು, ಆಸ್ಟ್ರೇಲಿಯಾದ ಒಂದು ಹುಡುಗಿ, ಸಿಂಗರ್, ತುಂಬ ಪಾಪ್ಯುಲರ್ ಇದ್ದಂಥ ಒಂದು ಹುಡುಗಿ, ಕ್ಯಾರನ್ ಎಂಬುದಾಗಿ. ಜೇಕಬ್ಸನ್ ಎಂಬಂಥ ಒಂದು ಹುಡುಗಿ ಡೈರೆಕ್ಷನ್ ಸ್ವರ ಕೆಳಗೆ ತುಂಬ ಖುಷಿ ಆಗ್ತದಲ್ಲ. ಕರೆಕ್ಟ್ ಡೈರೆಕ್ಷನ್ನಲ್ಲಿ ನಮಗೆ GPS ಕೊಂಡೋಗಿ ಆ ಮನೆಗೆ ನಾವು ಅದು ಲೊಕೇಶನ್ ಹಾಕಿದರೆ ಸಾಕು, ನಮ್ಮನ್ನು ಕೊಂಡೋಗಿ ಏನು ಮಾಡ್ತದೆ, ಕರೆಕ್ಟ್ ಮಾರ್ಗದರ್ಶನ ಕೊಡ್ತದೆ. ಆದರೆ ನಮ್ಮ GPS ಹೋಲಿ ಸ್ಪಿರಿಟ್ ಆಗಿದ್ದಾನೆ. ಆಮೇನ್. ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನ ಕೊಟ್ಟು ನಡೆಸುವಾತನು ನಮ್ಮ ಹೋಲಿ ಸ್ಪಿರಿಟ್ ಆಗಿದ್ದಾನೆ. ಐಸಾಯ ಚಾಪ್ಟರ್ 30 verse 21 ಓದ್ಕೊಳ್ಳಿ. ಐಸಾಯ ಚಾಪ್ಟರ್ 30 verse 21. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ನೋಡಿ, ದೇವರ ವಾಕ್ಯ ಹೇಳ್ತದೆ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲಿ ನಡೆಯರೆಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಹೋಲಿ ಸ್ಪಿರಿಟ್ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಆತನು ನಡೆಸುವ ದೇವರಾಗಿದ್ದಾನೆ. ನಾವು ಮಿಸ್ಗೈಡ್ ಆಗೋದಿಲ್ಲ. ನಮ್ಮ ಮಾರ್ಗವನ್ನು ಆತನು ಬ್ಲೆಸ್ ಮಾಡ್ತಾನೆ. ನಮ್ಮೊಟ್ಟಿಗೆ ಆತನು ಮಾತಾಡ್ತಾನೆ. ಯಾವ ರೀತಿ ನೋಡ್ತೇವೆ, GPS ಈ ಹುಡುಗಿ ಮಧುರವಾದ ಸ್ವರದಲ್ಲಿ ಮಾತಾಡ್ತದಲ್ಲ, ಎಲ್ಲಿಗೆ ಹೋಗ್ಬೇಕು, ಮುಂದೆ ಹೋಗ್ಬೇಕು, ರೈಟ್ಗೆ ತಗೊಳ್ಳಿ, ಲೆಫ್ಟ್ಗೆ ತಗೊಳ್ಳಿ ಎಂಬುದಾಗಿ. ನಮ್ಮ ಸ್ಪಿರಿಚುವಲ್ ಲೈಫ್ನಲ್ಲಿ ಕೂಡ ನಾವು ನೋಡ್ತಿದ್ದೇವೆ. ನಾವು ದೇವರ ಸನ್ನಿಧಿಯಲ್ಲಿ ಪ್ರೇಯರ್ ಮಾಡುವಾಗ ನಮಗೆ ಮುಂದೆ ಹೋಗ್ಲಿಕ್ಕೆ ದಾರಿ ಇಲ್ಲ. ದೇವರೇ, ನಾನೇನು ಮಾಡೋದು, ಮುಂದೆ ನನಗೆ ದಾರಿ ಕಾಣ್ತಾ ಇಲ್ಲ, ನನ್ನ ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ? ನಾನು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನು ನನ್ನ ಸಹಾಯಕನಾಗಿದ್ದಾನೆ. ಆಮೇನ್. ಹೋಲಿ ಸ್ಪಿರಿಟ್ ನನ್ನ ಏನಾಗಿದ್ದಾನೆ, ನನ್ನ ಸಹಾಯಕನಾಗಿದ್ದಾನೆ. ದೇವರು ನನ್ನೊಟ್ಟಿಗೆ ಮಾತಾಡ್ತಾನೆ. ಹೋಲಿ ಸ್ಪಿರಿಟ್ ನನ್ನೊಟ್ಟಿಗೆ ಮಾತಾಡ್ತಾನೆ. ಹೋಲಿ ಸ್ಪಿರಿಟ್ ನನಗೆ ಮಾರ್ಗದರ್ಶನ ಕೊಡ್ತಾನೆ. ಹೋಲಿ ಸ್ಪಿರಿಟ್ ನನಗೆ ಆಲೋಚನೆ ಕೊಡ್ತಾನೆ. ಆದ್ದರಿಂದ ಇವತ್ತು ನಿಮ್ಮ ಲೈಫ್ನಲ್ಲಿ ನೀವು ಏನೇ ಮಾಡುವುದಾದ್ರೆ, ಯಾವುದೇ ಕಾರ್ಯಗಳನ್ನು ಮಾಡುವುದಾದ್ರೆ, ನೀನು ಹೋಗಬೇಕಾದ ಸ್ಥಳ ದೇವರ ಸನ್ನಿಧಿಗೆ. ಗಾಡ್ ಆಫ್ ಅಬ್ರಾಮ್ ನಿಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ಆಮೆನ್. ಗಾಡ್ ಆಫ್ ಅಬ್ರಾಮ್ ನಿನಗೆ ಯಾವತ್ತು ಲಭ್ಯವಿರುವ ದೇವರಾಗಿದ್ದಾನೆ. ನಿನಗೆ ಸರಿಯಾದ ಮಾರ್ಗದರ್ಶನ ಕೊಡುವ ದೇವರಾಗಿದ್ದಾನೆ. ನಿನಗೆ ಆಲೋಚನೆ ಹೇಳಿಕೊಡುವ ದೇವರಾಗಿದ್ದಾನೆ. ನಿನ್ನ ಕೈ ಹಿಡಿದು ನಡೆಸುವ ದೇವರಾತನಾಗಿದ್ದಾನೆ. ಆದ್ದರಿಂದ ನೀನು ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ, ದೇವರ ವಾಕ್ಯ ಹೇಳ್ತದೆ, ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ. ನಾನು ಹೇಳಿಗೆ ಇಷ್ಟಪಡ್ತೀನಿ, ಇವತ್ತು ಮಕ್ಕಳು ಯೌವನಸ್ಥರು, ನಿಮಗೆ ಒಳ್ಳೆ ಫ್ಯೂಚರ್ ಇದೆ, ನೀವು ಬೆಳೀತಾ ಬರ್ತೀರಿ, ದೇವರು ಒಳ್ಳೆ ಫ್ಯೂಚರ್ ಕೊಟ್ಟಿದ್ದಾನೆ. ನಿಮ್ಮ ಫ್ಯೂಚರ್ಗೋಸ್ಕರ ತಂದೆ ತಾಯಿಗಳೇ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರ, ನಿಮ್ಮ ಮಕ್ಕಳ ಲೈಫ್ ಪಾರ್ಟ್ನರ್ಗೋಸ್ಕರ ಇವತ್ತಿನಿಂದ ಪ್ರೇಯರ್ ಮಾಡಿಕೊಳ್ಳಿರಿ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ದೇವರು ರೈಟ್ ಡೈರೆಕ್ಷನಲ್ಲಿ ನಡೆಸುವ ದೇವರಾಗಿದ್ದಾನೆ. ಆಮೇಲೆ ಸರಿಯಾದ ಮಾರ್ಗದಲ್ಲಿ ನಡೆಸುವ ದೇವರೇ, ಸರಿಯಾದ ಕುಟುಂಬಕ್ಕೆ ನಿಮ್ಮನ್ನು ಕನೆಕ್ಟ್ ಮಾಡ್ತಾನೆ. ಆಮೇಲೆ
ನಿಮಗೆ ಲೈಫ್ ಪಾರ್ಟ್ನರ್, ಸರಿಯಾದ ಫ್ಯಾಮಿಲಿಗೆ ದೇವರು ನಿಮ್ಮನ್ನು ಕನೆಕ್ಟ್ ಮಾಡ್ತಾನೆ. ಸರಿಯಾದ ಪೀಪಲ್ ಅನ್ನು ದೇವರು ನಿಮಗೆ ಕನೆಕ್ಟ್ ಮಾಡ್ತಾನೆ. ಸರಿಯಾದ ಮಾರ್ಗದಲ್ಲಿ ದೇವರು ನಿಮ್ಮನ್ನು ನಡೆಸ್ತಾನೆ. ಈವನ್ ಜಾಬ್, ಸರಿಯಾದ ಕಂಪನಿಗೆ ದೇವರು ನಿಮ್ಮನ್ನು ಏನು ಮಾಡ್ತಾನೆ ಅಂದರೆ ಮಾರ್ಗದರ್ಶನ ಕೊಡ್ತಾನೆ. ರೈಟ್ ಪಾತ್ನಲ್ಲಿ ಆತ ನಿಮ್ಮನ್ನು ನಡೆಸ್ತಾನೆ. ರೈಟ್ ಪೀಪಲನ್ನು ನಿಮ್ಮ ಜೀವಿತದಲ್ಲಿ ದೇವರು ಕನೆಕ್ಟ್ ಮಾಡ್ತಾನೆ. ಅದನ್ನು ಗಾಡ್ ಆಫ್ ಅಬ್ರಹಾಮ್ ಹೇಳುವಾಗ ಓಲ್ಡ್ ಟೆಸ್ಟ್ಮೆಂಟಲ್ಲಿ ಇವತ್ತು ನಾವು ಆರಾಧಿಸುವ ದೇವರು ಆತನಾಗಿದ್ದಾನೆ. ನಾವು ಅದಕ್ಕೋಸ್ಕರ ಆಡ್ತೇವಲ್ಲ, ನನ್ನ ದೇವರೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ ನಿಮ್ಮದಾಗಿ. ಇವತ್ತು ಆ ದೇವರು ನಮ್ಮ ದೇವರಾಗಿದ್ದಾನೆ, ನಾವು ಆರಾಧಿಸುವಂಥ ದೇವರು. ಅದಕ್ಕೆ ತೋಮನ್ ಹೇಳಿದ, ತೋಮನಿಗೆ ಒಂದು ಪ್ರಕಟಣೆ ಸಿಕ್ಕಿದೆ. ತೋಮನ್ ನಂಬಲಿಲ್ಲ. ಯೇಸು ರಿಸರ್ವೇಷನ್ ಆದದನ್ನು ತೋಮನು ನಂಬಲಿಲ್ಲ. ಯಾವಾಗ ಯೇಸು ಸ್ವಾಮಿ ತನ್ನನ್ನು ಪ್ರಕಟಿಸಿಕೊಂಡು ಆತನ ಮುಂದೆ ನಿಂತ, ಆಗ ತೋಮನ್ ಹೇಳ್ತಾನೆ, ನನ್ನ ದೇವರೇ ನನ್ನ ಸ್ವಾಮಿ ಎಂಬುದಾಗಿ ಯೇಸುಗೆ ಹೇಳ್ತಿದ್ದಾನೆ. ನನ್ನ ದೇವರೇ ನನ್ನ ಸ್ವಾಮಿ ಎಂಬುದಾಗಿ. ಇವತ್ತು ಆ ಯೇಸು ನನ್ನ ದೇವರಾಗಿದ್ದಾನೆ. ಹೇಳಿ, ಮೈ ಗಾಡ್, ಮೈ ಲಾರ್ಡ್, ಮೈ ಗಾಡ್, ಮೈ ಲಾರ್ಡ್, ಜೀಸಸ್ ಇಸ್ ಮೈ ಲಾರ್ಡ್. ಯೇಸುವೆ ನನ್ನ ಕರ್ತನಾಗಿದ್ದಾನೆ. ದೇವರು ನಿಮ್ಮೆಲ್ಲರನ್ನು ಆಶ್ವಾಸಲಿ. ಖಂಡಿತವಾಗಲೂ ನಿಮ್ಮ ದೇವರು ನಿಮ್ಮ ಪ್ರಾರ್ಥನೆಗೆ ಆನ್ಸರ್ ಮಾಡುವ ದೇವರಾಗಿದ್ದಾನೆ. ಆಮೇನ್. ದೇವರು ನಿಮಗೆ 24/7 ಲಭ್ಯ ಇದ್ದಾನೆ. ಯಾವ ಸ್ಥಳದಲ್ಲಿ ಕೂಡ ಆತನ್ನು ನೀವು ಸಂಧಿಸಬಹುದು. ಯಾವ ಸ್ಥಳದಲ್ಲಿ, ಎನಿ ಪ್ಲೇಸ್, ಯಾವ ಸ್ಥಳದಲ್ಲಿ ಕೂಡ ನೀವು ಯೇಸುವನ್ನು ಸಂಧಿಸಬಹುದು. ಆತ ನಿಮಗೆ ಲಭ್ಯವಿದ್ದಾನೆ. ದೇವರು ನಿಮ್ಮನ್ನು ಆಶ್ವಾಸಲಿ. ಪ್ರಾರ್ಥನೆ ಮಾಡುವ.